ನಮ್ ಸಿರಿ ನಮ್ ಟೀಮ್ ಅಲ್ಲಿ ಆರ್ಟಿಸ್ಟ್ ಇರೋರು ಎಷ್ಟು ಫಾಸ್ಟ್ ಅಂದ್ರೆ ಅವ್ರು ಆಕ್ಚುಲಿ 8 ಗಂಟೆಗೆ ಸ್ಟಾರ್ಟ್ ಮಾಡಿ ಕೈಕಾಲ್ 5 ಸೆಟ್ ಪೇಂಟ್ ಹೊಡಿಯೋದಕ್ಕೆ 10 ಗಂಟೆ ಆದ್ರೂ ಇನ್ನು 2 ಸೆಟ್ ಮುಗ್ದಿಲ್ಲ. ಸೊ ಆಕ್ಚುಲಿ ಅವ್ರ ಮಮ್ಮಿ ಶಿಲ್ಪ ಮತ್ತೆ ನಾನು ಇಬ್ರು ಫೀಚರ್ಸ್ ನೀನ್ ಹಾಕೊಳಮ್ಮ ಅಟ್ಲೀಸ್ಟ್ ನಾವು ಕ್ಯಾಪ್ಸ್ ಆರು ಹಾಕೊಡ್ತೀವಿ ಅಂದ್ಬಿಟ್ಟು ಹಾಕೊಡ್ತೀವಿ. ಪರ್ಫೆಕ್ಷನ್ ಇರುತ್ತೆ ಅದು ಅಂದ್ರೆ ಫೀಚರ್ಸ್ ಅವ್ಳು ಹಾಕೋದು ತುಂಬಾ ಡೆಡಿಕೇಟೆಡ್ ಆಗಿ ಹಾಕ್ತಾಳೆ. ಒಂದ್ ಕೈ ಅವ್ಳು ಪೇಂಟ್ ಮಾಡೋಕ್ ಆಲ್ಮೋಸ್ಟ್ 45 to 50 ಮಿನಿಟ್ಸ್ ತಗೋತಾಳೆ. ಬಟ್ ಅಟ್ಲೀಸ್ಟ್ ನಾವೀಗ ಕ್ಯಾಪ್ಸ್ ಹಾಕೊಟ್ರೆ ಫೀಚರ್ಸ್ ಅಂತೂ ನಮ್ಗೆ ಹಾಕಕ್ ಬರಲ್ಲ. ಸೊ ಕ್ಯಾಪ್ಸ್ ಅವಳು ನಾವು ಹಾಕೊಟ್ರೆ ಅವ್ಳು ಫೀಚರ್ಸ್ ಹಾಕೋತಾಳೆ. ಇದು ಮಾಡ್ಲೇಬೇಕು, ಯಾಕಂದ್ರೆ ನಾಳೆಗೆ 0 ಸೆಟ್ಸ್ ಬಂದವರೆಲ್ಲ ಸೆಲಿಬ್ರೇಷನ್ ಕ್ಲಾಸ್ ಅಲ್ಲಿ ತಗೊಂಡ್ ಹೋದ್ರು ನೆನ್ನೆ ಮೊನ್ನೆ. ಅಟ್ಲೀಸ್ಟ್ ಈಗ ಒಂದು 5 ಸೆಟ್ ಆದ್ರೂ. ಆಕ್ಚುಲಿ ಇದಕ್ಕೆ ಇನ್ನೂ ಲೇಸ್ ಹಾಕಿಲ್ಲ, ಬಟ್ ಪೇಂಟ್ ಒಂದು ಓವರ್ ನೈಟ್ ಡ್ರೈ ಆಗ್ಬಿಟ್ರೆ ಲೇಸ್ ಏನ್ ನಾಳೆ ಹಾಕಕ್ ಹಂಗೆ ಕೊಡ್ಬೋದು. ಹಾಗಾಗಿ ಪೇಂಟ್ ಹೊಡಿತಾ ಇದೀವಿ. ಈಗ ಇನ್ನು ಟೈಮ್ 10:20, ಅಟ್ಲೀಸ್ಟ್ ಒಂದು 11 o'clock ವರ್ಗು ಮಾಡ್ಬಿಟ್ಟು ಎಲ್ಲಾನು ಏನೊಂದು 5-6 ಸೆಟ್ ಆರು ರೆಡಿ ಇಟ್ರೆ ನಾಳೆ ಬರೋರು ತುಂಬಾ ದೂರದಿಂದ ಬರೋರು ತುಂಬಾ ಜನ ಇದಾರೆ. ಸೊ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹಾಗೆ ತಗೊಂಡ್ ಹೋಗ್ತೀವಿ ಮ್ಯಾಮ್ ಅಂತ ಹೇಳಿದಾರೆ. ಹಾಗಾಗಿ ಎಲ್ಲಾನು ಪೇಂಟ್ ಮಾಡ್ತಿದ್ವಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 3 ಆಫ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ಆಕ್ಚುಲಿ ಇವತ್ತು ತುಂಬಾ ಕ್ರೌಡೆಡ್ ಇರುತ್ತೆ, ಯಾಕಂದ್ರೆ 30 ಜನ ಸ್ಲಾಟ್ಸ್ ಬುಕ್ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಪಬ್ಲಿಕ್ ಕೂಡ ಇವತ್ತು ಪರ್ಚೇಸ್ಗೆ ಆಪ್ಷನ್ ಕೊಟ್ಟಿದ್ದೀನಿ. ಇವಳು ನೋಡಿ ಯಶು ಅಂತ ಹೇಳಿ ನಮ್ಮ ಟೀಮಲ್ಲಿ ಆರ್ಟಿಸ್ಟ್ ಶಿರೀಷಾ ಇಡಲ್ಲ, ಅವಳ ತಂಗಿ. ಇವಳು ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾಳೆ. ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತೀರಿ ಮ್ಯಾಮ್, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿರುತ್ತೆ ಕ್ಲಾಸಲ್ಲೆಲ್ಲ ಹಾಕೊಳ್ಳೋದು ಅಂತ ಹೇಳಿ. ಸೊ ಅದಕ್ಕೆ ಕಾರಣ ಬಂದು ಯಶು. ಅವಳು ನಮ್ಮ ಮನೆ ಹತ್ರನೇ ಇರೋದು. ಒಂದೊಂದು ಹೇರ್ ಸ್ಟೈಲು ಅವಳು ಎಲ್ಲೂ ಹೋಗಿ ಕಲ್ತಿದ್ದಲ್ಲ, ಬಟ್ ಎಷ್ಟು ಯುನೀಕ್ ಆಗಿ ಅಕ್ಕ ನಾಳೆ ನಿಮ್ಗೆ ಇದಾಗ್ತೀನಿ ಅಂತ ಇನಿಷಿಯೇಟಿವ್ ತಗೊಂಡು ಹಾಕ್ತಾ ಇದ್ದಾಳೆ. ಸೊ ಇಲ್ಲಾಂದ್ರೆ ನನ್ ಗ್ಯಾರಂಟಿ ಹಂಗೆಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಳೆ ಅಲ್ಲ. ಮತ್ತೆ ನನಗೆ ತುಂಬಾ ಡಾರ್ಕ್ ಸರ್ಕಲ್ ಇರೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ನನ್ನ ಮಗಳು 2nd PUC ಮುಗ್ದು ರಜದಲ್ಲಿ ಏನ್ ಮಾಡೋದು ಅಂತ ಅಂದಾಗ ಅವಳಿಗೆ ಮೇಕಪ್ ಕೋರ್ಸ್ ಕಲಿಸ್ದೆ. ಪ್ರೊಫೆಷನ್ ಆಗಿ ತಗೊಳ್ಳೋದಕ್ಕಂತಲ್ಲ, ನಮ್ಮ ಮನೇಲೆ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಮತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ನನಗೆ ಡಾರ್ಕ್ ಸರ್ಕಲ್ ಕವರ್ ಆಗಿ ನಾನು ಏನಾದ್ರು ವಿಡಿಯೋ ಮಾಡ್ತೀನಿ ಅಂದ್ರೆ ಅದು ಮೇಕಪ್ ಕಾರಣ. ನನ್ನ ಚಿಕ್ಕ ಮಗಳು, ಸೊ ಶಿ ವಿಲ್ ಡೂ ಮೈ ಮೇಕಪ್. ಇಷ್ಟೆಲ್ಲ ರೆಡಿ ಏನಕ್ಕೆ ಹಾಕ್ತೀನಿ ಅಂತಂದ್ರೆ ಅದೊಂದು ಎನರ್ಜಿ ಕೊಡುತ್ತೆ, ಮತ್ತೆ ಒಂದು ಫ್ರೆಶ್ ಫೀಲ್ ಕೊಡುತ್ತೆ, ಮತ್ತೆ ಬೇರೆಯವರಿಗೆ ಅದು ಮೋಟಿವೇಟ್ ಕೂಡ ಮಾಡುತ್ತೆ. ಸೊ ಹಂಗಾಗಿ ನಾನು ರೆಡಿ ಆಗೋದನ್ನ ಇಷ್ಟಪಡ್ತೀನಿ. ಸೊ ಇವತ್ತು ನೋಡೋಣ ಎಲ್ಲ ಯಾವ ತರ ನಡೆಯುತ್ತೆ ಅಂತ ಪೂರ್ತಿ ನನ್ನ ಬ್ಲಾಗ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಎಲ್ಲಾರು ಬೇಗ ಬಂದ್ಬಿಟ್ಟಿದ್ದೀರಾ ಇವತ್ತು. ಹಾಯ್, ಗುಡ್ ಮಾರ್ನಿಂಗ್ ಮ್ಯಾಮ್. ನೆನೆ 3 ನಿಮಿಷ ಲೇಟ್ ಆಗಿ ಬಂದೆ, ಎಲ್ಲರೂ ಬಂದ್ಬಿಟ್ಟಿದಾರೆ ಅಂತ. ಇವತ್ತು 3 ನಿಮಿಷ ಬೇಗ ಬಂದ್ರು ಎಲ್ಲ ಬಂದ್ಬಿಟ್ಟಿದ್ದೀರಲ್ಲಪ್ಪ. ರಾತ್ರಿ ಯಾರು ಮಲ್ಗಿಲ್ಲ ಹಂಗಂದ್ರೆ? ಎಕ್ಸೈಟ್ ಆಗ್ಬಿಟ್ಟಿದ್ರೆ 2 ದಿವಸ ಯೂಟ್ಯೂಬ್ ವಿಡಿಯೋಸ್ ನೋಡ್ಬಿಟ್ಟು. ಮ್ಯಾಮ್ ನೀವೆಲ್ಲ ವಿಡಿಯೋ ಪರ್ಚೇಸ್ ಮಾಡೋರು ಅನ್ಸುತ್ತೆ. ಕ್ಲಾಸಿಗೆ ಬಂದಿಲ್ಲ ಅಲ್ಲ ಮ್ಯಾಮ್? ನಾನು ನೋಡಿದ್ ನೆನ್ಪಿಲ್ಲ. ನಿಮ್ ನೋಡಿದೀನಿ. ಯಾವ ಬ್ಯಾಚಿಗೆ ಬಂದಿದ್ರ ಹೇಳಿ? ಪ್ರಿಯಾಂಕಾ ಹಾಸನ್. ಮುಖವಾಡ ಪೇಂಟ್ ಕೂಡ ಮಾಡಿಸ್ಕೊಂಡಿದ್ರಿ ಅಲ್ಲ? ನಿಮ್ ನೋಡಿದೀನಿ. ಮೇಳ ಪರ್ಚೇಸ್ ಮಾಡಿದೀನಿ. ಓಕೆ, ಸೊ ಮೇಳಲ್ಲಿ ನೋಡಿದೀನಿ, ನಿಮ್ನ ನೋಡಿಲ್ಲ. ಸೊ ನೀವು ಅದೇ ಕ್ಲಾಸಿಗೆ ಬಂದಿದೀಯಲ್ಲಪ್ಪ? ಮೇಳಾಗ. ಓಕೆ. ಸೊ ಸ್ಟೂಡೆಂಟ್ಸ್ ಅರೆ ಒಂದ್ ಲೆವೆಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಎಲ್ಲರೂ ಬೇಗ ಬಂದಿದ್ದೀರಾ ಇವತ್ತು? ಮಾಡ್ಕೊಂಡ್ರಾ? ಆಕ್ಚುಲಿ ಪರ್ಫೆಕ್ಟ್ ಮಾಡಿದ್ರಿ, ಬಟ್ ಬ್ಲೌಸ್ ಪೀಸ್ ಉಲ್ಟಾನಾ ಅಂತ ನೋಡ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಉಲ್ಟಾ, ಬಟ್ ನೀವು ಕರೆಕ್ಟ್ ಆಗಿ ಮಾಡಿದೀರಾ. ಓಕೆನಾ, ತೊಂದ್ರೆ ಇಲ್ಲ. ಅದೇ ನನ್ಗೆ ಗೊತ್ತಾಗ್ಲಿಲ್ಲ ಉಲ್ಟಾನಾ ಅಂತ. ನೋಡಿ ಬ್ಲೌಸ್ ಪೀಸ್ ಇದು ಸೀದಾ. ಓಕೆನಾ, ಬಟ್ ತೊಂದ್ರೆ ಇಲ್ಲ. ಅಪ್ಪರ್ ಬಾಡಿ ಫುಲ್ ಫಿನಿಶಿಂಗ್ ಸರಿ ಬಂದಿದೆ. ಇದು ಬ್ಲೌಸ್ ಪೀಸ್ ಅಲ್ಲಿ ಪಿನ್ ಹಾಡಿದ್ದ ಇಲ್ಲಾಂದ್ರೆ ಹೊಲ್ದ್ರಾ? ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಇದ್ರಲ್ಲಿ ಏನು ಕನ್ಫ್ಯೂಷನ್ ಆಗಿಲ್ಲ ಅಲ್ವಾ ನಿಮ್ಗೆ? ವಿಡಿಯೋ ನೋಡ್ಕೊಂಡೆ ಮಾಡಿದ್ರಾ ಇಲ್ಲಾಂದ್ರೆ ವಿಡಿಯೋ ಮನೇಲಿ ನೋಡ್ಕೊಂಡಿದ್ರಾ? ಹೇಳಿ ಮಾ. ವಿಡಿಯೋ ಓಪನ್ ಆಗ್ತಾ ಇಲ್ವಾ? ಅದೇನೆ ಎಲ್ಲರಿಗೂ ಅದೇ ಸಮಸ್ಯೆ ಆಗ್ತಾ ಇದೆ ಈಗ, ನಿನ್ನೆಯಿಂದ ಒಟ್ಟಿಗೆ ಓಪನ್ ಮಾಡೋದಕ್ಕೆ. ನೀವು ಬರೋರು ಆ ಟೇಬಲ್ಗೆ ಹೋಗಿ ಫಸ್ಟ್ ನಾರಾಯಣ ಪ್ರಾಕ್ಟೀಸ್ ಮಾಡೋರು ಯಾರನ್ನ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಅಲ್ಲೇ ಲಕ್ಷ್ಮಿನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೀಳುತ್ತೆ. ಓಕೆನಾ, ಅದು ನೀವು ಎಳೆದಾಗ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಟೈಟ್ನೆಸ್ ಬರುತ್ತಲ್ವಾ, ಹಳ್ಳ ಬೀಳಲ್ಲ. ಅದರ್ವೈಸ್ ಮುಂದ್ಗಡೆ ಎಲ್ಲ ಪೋಷನ್ ಇಲ್ಲಿ ಪಿನ್ ಹಾಕಿದಿರಪ್ಪ. ಮೊನ್ನೆ ಒಬ್ರು ಏನ್ ಮಾಡಿದ್ರು ಗೊತ್ತಾ, ಎಲ್ಲ ಸೈಡ್ ಗೊತ್ತಾಗ್ಬಿಟ್ಟೈತೆ ಪಿನ್ ಹಾಕೊಂಡ್ ಬರ್ತಾ. ಅದೇ ಅದೇ, ಅವಳೇ ಅಪ್ಪರ್ ಬಾಡಿ ಮಾಡೋದು ಟೀಮ್ ಅಲ್ಲಿ, ಅದಕ್ಕೆ ಅಪ್ಪರ್ ಬಾಡಿ ಅವಳು ಹೇಳ್ಕೊಡ್ತಾಳೆ. ಮ್ಯಾಮ್ ಇವೆರಡಕ್ಕೂ ಪಿನ್ ಹಾಕಿದಿರಲ್ಲ ಮ್ಯಾಮ್, ನೀವು ಪಿನ್ ಬಿಚ್ಚಿ ಎಂಡಿಗೆ ಹಾಕೊಂಡು ನೀವ್ ಕರೀತಾ ಹೋಗಿ ಆಯ್ತಾ ನನ್ನ. ಪರ್ಫೆಕ್ಟ್.
ಇದು ಪರ್ಫೆಕ್ಟ್. ಕಾಲ್ ಇನ್ನು ಒಂದ್ರ ಮೇಲ್ ಒಂದಿಟ್ಟು ಹೊಲಿಬಹುದು, ಇನ್ನು ಚೆನ್ನಾಗಿ ಬರುತ್ತೆ. ಮತ್ತೆ ಈ ಪಾರ್ಟ್ ಏನಕ್ಕೂ ಕಾಣ್ಬಾರ್ದು ನಂಗೆ. ಬೇರೆಯವ್ರ ಪೇಜ್ ಎಲ್ಲ ನೋಡ್ತೀನಲ್ಲ ಹೆಂಗಂದ್ರಂಗ್ ಹಾಕಿರ್ತಾರೆ, ಹ್ಯಾಂಕಲ್ ಪ್ಯಾಂಟ್ ತರ ಮೇಲ್ ಬಂದಂಗ್ ಆಗ್ಬಿಡುತ್ತೆ. ಈ ಲೇಸ್ ಕೂಡ ಕವರ್ ಆಗ್ಬೇಕು, ಲೇಸು ಕವರ್ ಆಗ್ಬೇಕು. ಗೆಜ್ಜೆ ಸೀರೆ ಮೇಲ್ ಹಾಕ್ಬೇಕು, ಓಕೆನಾ? ಗೆಜ್ಜೆ ಹಾಕಕ್ಕೆ ಅಂತ ನೀವು ಜಾಗ ಬಿಡ್ಬೇಡಿ. ಗೆಜ್ಜೆನ ಸೀರೆ ಮೇಲ್ ಹಾಕಿ, ಲುಕ್ ಚೆನ್ನಾಗಿ ಕಾಣಿಸಲ್ಲ ಕಾಲ್ ಕಾಣಿಸಿದ್ರೆ. ಅದುವೇ ಸೆರಗ್ ಚೆನ್ನಾಗಿ ಬಂದಿದೆ. ಇದಕ್ ಪಿನ್ ಹಾಕಿದೀರಾ ಸೆಂಟ್ರ್ ಎರಡು? ಇನ್ನೂ ಸ್ವಲ್ಪ ಟೈಟ್ ಆಗಿ ಎಳಿಬಹುದು ನೋಡಿ. ನಾನು ಟೈಟ್ ಆಗಿ ಎಳೆದ್ ಜಸ್ಟ್ ತೋರಿಸ್ತೀನಿ ನಿಮ್ಗೆ. ಎಲ್ಲಿ ಇದು ಕೆಳಗಡೆ ಇದೆಯಲ್ಲಪ್ಪ, ಇದು ಈ ಪಾತ್ರೆ ಮೇಲ್ ಬರ್ಬೇಕು. ಆಕ್ಚುಲಿ ಇದು ಸ್ವಲ್ಪ ತುಂಡ ಇದೆ, ಬಟ್ ನೀವು ಮಾಡೋದು ಇದನ್ನ ತೆಗೆದ್ಬಿಟ್ಟು ಇದನ್ನು ಕವರ್ ಆಗೋ ಹಂಗ್ ಮಾಡ್ಬೇಕು. ಅವಾಗ ನಿಮ್ಗೆ ಸೆಪರೇಟ್ ಅನ್ಸಲ್ಲ. 3 days ಇಂದ ವಿಡಿಯೋ ಇಶ್ಯೂಸ್ ಆಗ್ತಾ ಇದೆ. ಈ ಟೀಮ್ ಅವ್ರು ಹೆಂಗೆ ಅಂದ್ರೆ ಪಾಪ ವಿಡಿಯೋ ಪ್ಲೇ ಆಗ್ಲಿಲ್ಲ, ಬಟ್ ಎಕ್ಸಾಮ್ಗೆ ಪಕ್ಕಾ ಪ್ರಿಪೇರ್ ಆಗಿರೋ ಸ್ಟೂಡೆಂಟ್ಸ್ ತರ ನೆನ್ನೆ ನೈಟ್ ಎಲ್ಲ ವಿಡಿಯೋ ನೋಡ್ಕೊಂಡ್ ಬಂದಿದ್ದಾರೆ. ಒಂಚೂರು ನಂಗೆ ತೊಂದರೆ ಕೊಟ್ಟಿಲ್ಲ. 1-2 ಕಡೆ ನಾನು ಬಂದು ನೋಡಿ. ಸೊ ಹೆಂಗ್ ಅನ್ಸ್ತಾ ಹೇಳಿ ನಿಮ್ ಅಭಿಪ್ರಾಯ? ಈಗ ಇಲ್ಲಿ ವಿತೌಟ್ ವಿಡಿಯೋನೇ ಮಾಡಿದ್ರ, ಒಂದ್ ಅರ್ಧ ಅವರ್ ಅಲ್ಲಿ ಉಡ್ಸಿದ್ರ ನೀವು? ಸೊ ಹಬ್ಬದ ದಿನ ಉಡ್ಸ್ಬೋದು ಅನ್ಸ್ತಾ ಇದ್ಯಾ? ಇನ್ನೊಂದ್ ಹತ್ರ. ಹೌದು ಮೇಡಮ್. ಉಡಿಸ್ಬೋದಾ? ಕನ್ಫ್ಯೂಷನ್ ಇತ್ತಾ? ಏನಿಲ್ಲ ಮೇಡಮ್. ಏನಾದ್ರು ತುಂಬಾ ಕಷ್ಟ ಅನ್ನಿಸ್ತಾ? ಏನಿಲ್ಲ, ಆರಾಮಾಗಿ ಮಾಡಿದ್ವಿ ಅಲ್ವಾ? ಕೆಲವೊಂದ್ ಟಿಪ್ಸ್ ಟ್ರಿಕ್ಸ್ ಅಷ್ಟೇ ನಾನ್ ನಿಮ್ಗೆ ಬಂದು ಹೇಳ್ಕೊಟ್ಟಿದ್ದು. ಸೊ ಹಬ್ಬದ ದಿನ ಮಾಡ್ತೀರಾ? ಕೊಡಿ ನಮ್ ಹೇಮಾಗೆ. ನಮ್ ಹೇಮ ಬಂದು ಪ್ರೀ ಕೋವಿಡ್ ಸ್ಟೂಡೆಂಟ್, ಅಂದ್ರೆ ಕೋವಿಡ್ಗೂ ಮುಂಚೆಯಿಂದ ನನ್ ಸ್ಟೂಡೆಂಟ್. ಅವರಿಗೆ ಹೊಸಾದ್ ಏನಾದ್ರು ಕಲಿಬೇಕು ಅಂತ ತುಂಬಾ ಆಸೆ. ನಾನ್ ಏನ್ ಹಾಕಿದ್ರು ಫಸ್ಟ್ ಕ್ವೈರಿ ಬರೋದು ಹೇಮಯಿಂದ, ಕರೆಕ್ಟಾ? ನಂಗೆ ಆತರ ರೆಗ್ಯುಲರ್ ಸ್ಟೂಡೆಂಟ್ಸ್ ಬಹುಶಃ ತುಂಬಾ ಜನ ಇದಾರೆ. ಬ್ಲೆಸ್ ಟು ಹ್ಯಾವ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು. ಹೇಳಿ ಹೇಮ. ನಾವ್ ಫಸ್ಟ್ ಅದು ಪಿನ್ನಲ್ಲಿ ಹಾಕ್ಬೇಕಂದ್ರೆ ಭಯ ಆಗೋದು ನಮ್ಗೆ, ಅದು ಎಲ್ಲಿ ಬಿದೋಗುತ್ತೋ, ಆಮೇಲೆ ಲೂಸ್ ಆಗತ್ತೆ ಅಂತ. ಇವಾಗ ದಾರ ಹೊಲಿಯೋದ್ರಿಂದ ಸ್ವಲ್ಪ ಸ್ಟಿಫ್ ಕಟ್ಟೋದು ನಿಮಗೆ ಗ್ರಿಪ್ ಕೊಟ್ಬಿಡತ್ತೆ. ಅದು ಕೈಯೆಲ್ಲ ಹೊಲಿಯೋದ್ರಿಂದ ಅದು ನಮ್ಗೇನ್ ಭಯನೇ ಇರಲ್ಲ. ಭಾರ ಏನ್ ಎಷ್ಟೇ ಜುವೆಲ್ಸ್ ಹಾಕಿದ್ರು ಅದು ಅಳ್ಳಾಡಲ್ಲ. ಖುಷಿ ಆಯ್ತು. ಸರಿ, ಮಿಕ್ಕಿದ್ ನಾಲ್ಕು ಸ್ಟೈಲ್ ಇಲ್ಲಿ 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 ಹೇಳಪ್ಪ. ಹೇಳಿ ಮ್ಯಾಮ್. ನೀವ್ ಯಾವ ಸ್ಟೈಲ್ ಮಾಡ್ತಿರೋದು? ಅವಾಗ್ಲೇ ಮುಗ್ಸದ್ರಲ್ಲ ನೀವು, ಯಾಕೆ? ಇದು ಸರಿ, ಇದು ಸರಿ. ಹಾ, ಫ್ರಿಲ್ಸ್ ಇನ್ನೊಂಚೂರು ಜೋಡಿಸ್ಬೇಕು ನೀಟಾಗಿ. ಕಾಲ್ ಟೈಟ್ ಆಗಿ ಹೊಲ್ಕೊಳ್ಳಿ. ಯಾಕೆ ಲೂಸು? ನೋಡಿ, ಯಾವಾಗ್ಲೂ ಪಾತ್ರೆನ ಹಿಂದಕ್ ಜರ್ಗ್ಸಿ ಕಾಲು ಟೇಬಲ್ ಮೇಲೆ ಇರ್ಬೇಕು. ಕಾಲ್ ಫ್ಲೋಟಿಂಗ್ ಇದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇದು ಇನ್ನೂ ಟೈಟ್ ಆಗಿ ಹೊಲ್ದ್ರೆ ಹಿಂಗ್ ಕುತ್ಕೊಳ್ಳುತ್ತೆ. ಈ ಕಾಲ್ ಟೈಟ್ ಇದ್ರೆ ಸ್ವಲ್ಪ ಲೂಸ್ ಮಾಡ್ಕೋಬೋದಾ? ಟಿಪ್ ಹೇಳ್ಕೊಟ್ಟಿದೀನಿ ಗೊತ್ತಾ ನಿಮ್ಗೆ? ಆ ಫ್ರಿಲ್ಸ್ಗಳೆಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಕೈ ಕಾಲ್ ಎತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಹೇಳಿ ಮ್ಯಾಮ್, ಹೆಂಗ್ ಬಂತು ಅಂತ? ನಾರಾಯಣ ಯಾರು ನಿಮ್ ಟೀಮಲ್ಲಿ ಇನ್ನೊಬ್ರು ಕನ್ಫ್ಯೂಸ್ ಆಗುತ್ತೆ ಅಂದ್ರಲ್ಲ, ನಾರಾಯಣ. ಹಾ, ಸೊ ಒಂದೇಳೆ ಪಂಚಲೆ ಉಡ್ಸ್ದೆ ಅಲ್ವಾ ನಾರಾಯಣನ? ಹೆಂಗ್ ಅನ್ಸ್ತ ಹೇಳಿ? ಚೆನ್ನಾಗಿದೆ ಮೇಡಮ್. ಕಷ್ಟ ಆಯ್ತಾ ನಾರಾಯಣ? ಲಕ್ಷ್ಮಿ ಕಂಪೇರ್ ಮಾಡಿದ್ರೆ ನಾರಾಯಣ ಇಸ್ ವೆರಿ ಈಸಿ. ಮತ್ತೆ ಅಪ್ಪರ್ ಬಾಡಿ ನಾನು ಏನ್ ಹೇಳ್ದೆ, ಲಕ್ಷ್ಮಿಗ್ ಹೇಗ್ ಮಾಡ್ತಿರೋ ಅಪ್ಪರ್ ಬಾಡಿ ಅದೇ ತರನೇ ಮಾಡ್ಬೋದು. ಸ್ಟಫಿಂಗ್ ಒಂದ್ ಅವಾಯ್ಡ್ ಮಾಡ್ಬೋದು. ಸ್ಟಫಿಂಗ್ ಒಂದ್ ಅವಾಯ್ಡ್ ಮಾಡ್ಕೊಂಡು ನೀವು 8 ಇಂಚ್ ಕೋಲ್ನ ಯೂಸ್ ಮಾಡ್ಬೇಕು. ಅದ್ ಬಿಟ್ಬಿಟ್ರೆ ಬ್ರಾಡ್ನೆಸ್ ಹೋಗ್ಬಿಡುತ್ತೆ. ಸೊ ಇಟ್ಸ್ ವೆರಿ ಈಸಿ ರೀ. ನಮ್ ನಾರಾಯಣ ಕಂಪೇರಿಟಿವ್ಲಿ ಈಸಿ. ಎಸ್ ಮ್ಯಾಮ್, ಕರೆಕ್ಟ್. ಚೆನ್ನಾಗಿ ಬಂದಿದೆ. ವಿಡಿಯೋ ಆಕ್ಚುಲಿ ಇವರಿಗೂ ವಿಡಿಯೋ ಕೈ ಕೊಡ್ತಲ್ವಾ? ಹೌದು, ಸ್ಟಾರ್ಟಿಂಗ್ ಗೈಡ್ ಮಾಡಿದೆ ಅಷ್ಟೇ. ಮಿಕ್ಕಿದೆಲ್ಲ ನೀವೇ ಮಾಡಿದ್ದು. ಹೌದು. ಹೇಳಿ ಮ್ಯಾಮ್, ಹೆಂಗ್ ಅನ್ಸ್ತು ಅಂತ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ನಾವ್ ಇದನ್ನ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ, ಬಟ್ ಮಾಡಿದೀವಿ ಅಲ್ವಾ? ಸೊ ಇಲ್ಲಿ ಒಂದ್ ಹಾಫ್ ಅನ್ ಅವರ್ ಗುಡ್ಸಿದ್ರ ಮ್ಯಾಮ್? ಹಾಫ್ ಅನ್ ಅವರ್ ಮ್ಯಾಮ್. 3 ಜನ ಸೇರಿ ಒಬ್ಬರೇ ಮಾಡ್ತಿರೋದು. ಒಂದ್ ಮುಕ್ಕಾಲ್ ಅವರೇ ಆಗ್ಲಿ ಬಿಡಿ ಮ್ಯಾಮ್. ಎಲ್ಲಾ ಐಟಮ್ಸ್ ಮೊದ್ಲೇ ರೆಡಿ ಇಟ್ಕೊಂಡಿರಿ, ಅರ್ಧ ಗಂಟೆ ಸಾಕಲ್ವಾ? ಎಲ್ಲಾ ಐಟಮ್ಸ್ ಹ್ಯಾಂಡಿಯಾಗಿ ಇಟ್ಕೊಂಡಿರಿ. ಹಬ್ಬದ ದಿನ ಹುಡುಕ್ಬೇಡಿ, ಹ್ಯಾಂಡಿಯಾಗಿ ಇಟ್ಕೊಂಡ್ರೆ ನೀವು ಹಾಫ್ ಅನ್ ಅವರ್ ಇಂದ ಮುಕ್ಕಾಲ್ ಅವರ್ ಲಕ್ಷ್ಮಿನೂ ಉಡ್ಸಿ ನೀವು ನಾರಾಯಣನು ಉಡ್ಸ್ಬೋದು. ಕರೆಕ್ಟಾ? ಹೇಳಿ ಮ್ಯಾಮ್. ನೀವೇ ಬಂದಿದ ತಕ್ಷಣ ಮ್ಯಾಮ್ ನನ್ಗೊಂದು ಪಂಚಾಯತ್ ಸುತ್ತ ಬರ್ತಾ ಇಲ್ಲ ಮ್ಯಾಮ್. ಆಕ್ಚುಲಿ ವಿಡಿಯೋದಲ್ಲಿ ನಾನು ಟ್ರೈ ಮಾಡಿದಾಗ ಸ್ವಲ್ಪ ಹಿಂದೆಗಡೆ ಬ್ಯಾಕ್ ಸೈಡ್ ಎಲ್ಲ ನನ್ಗೆ ಅಷ್ಟು ಕಂಫರ್ಟಬಲ್ ಆಗಿ ಬರ್ತಿರ್ಲಿಲ್ಲ. ಬಟ್ ನೀವು ಇಲ್ಲಿ ಗೈಡೆನ್ಸ್ ಕೊಟ್ರಲ್ಲ, ಒಂದ್ ಟಿಪ್ ಹೇಳನಲ್ಲ, ಮುಂದಕ್ಕೆ ಹಾಕೊಂಡು ತುಂಬಾ ಯೂಸ್ ಆಯ್ತು. ಬೆಸ್ಟ್ ಟಿಪ್. ಪಾತ್ರೆ ಕವರ್ ಆಗುತ್ತೆ. ಖಂಡಿತ ಖುಷಿ ಆಯ್ತಾ? ತುಂಬಾ ಹ್ಯಾಪಿ ಮೇಡಮ್. ನೆನ್ನೆ ಬಂದವರೆಲ್ಲ ಏನಂತಿದ್ರು ಗೊತ್ತಾ ಮ್ಯಾಮ್, ನೀವು ವಿಡಿಯೋ ಹೆಂಗ್ ಮಾತಾಡ್ತಿರೋ ಇಲ್ಲೂ ಹಂಗೆ ಮಾತಾಡ್ತೀರಾ ಫ್ರೆಂಡ್ಲಿ ಆಗಿದ್ದೀರಾ ಮೇಡಮ್. ನಮ್ಗೂ ಆರಾಮ್ಸೆ ಮಾಡ್ಬೇಕು ಅನ್ಸ್ತಿದ್ಯಾ? ಎಲ್ಲೋ ಹೊಸ ಜಾಗಕ್ಕೆ ಬಂದಿದ್ದೀವಿ. ಅವ್ರಿಗೆಲ್ಲ ಗೊತ್ತುಬಿಡಿ, ಅವ್ರಿಗೆಲ್ಲ ಬೈತೀನಿ ಏನಾದ್ರು ಬುಕ್ ಮಾಡಿ ತಗೊಂಡೋಗಿಲ್ಲ ಅಂದ್ರೆ. ನಾನೇನ್ ಖಾಲಿ ಕೂತಿದ್ದೀನ, ನಿಮ್ದೆಲ್ಲ ಐಟಮ್ ಇಟ್ಕೊಂಡ್ ಕೂತ್ಕೊಳ್ಳೋದಿಕ್ಕೆ ಬಂದ್ ತಗೊಂಡ್ ಹೋಗಿ. ಎಷ್ಟಿರುತ್ತೆ ನಮ್ ತಲೆಲಿ. ಒಂದೇನಂದ್ರೆ ನಾವು ಕಲ್ತು ಬೇರೆಯವ್ರಿಗೆ ಕಲ್ಸೋದು ಒಂದ್ ದೊಡ್ಡ ಗುಣ ಮ್ಯಾಮ್. ದೊಡ್ಡ ಗುಣ ಬಿಡಿ, ಅದ್ ನಾನು ಪ್ರೊಫೆಷನ್ ಮಾಡ್ತೀನಿ. ನಾನು ಯಾರಿಗೂ ಕಲ್ಸಲ್ಲ. ಹೌದು ಮ್ಯಾಮ್, ಕಲ್ಸಕ್ಕೆ ಟ್ಯಾಲೆಂಟ್ ಬೇಕು. ನಾನು ಅದು ಹೋಗ್ತೀನಿ. ನಾವು ಕಲಿಯೋದೇನು ಟ್ಯಾಲೆಂಟ್ಗಿಂತ ಮನ್ಸಿರ್ಬೇಕು ಮ್ಯಾಮ್. 4 ಜನ ನಾನು ಹೇಳ್ಕೊಡ್ಬೇಕು. ಅಯ್ಯೋ ಅವ್ರೆಲ್ಲಿ ಕಲ್ತ್ಕೊಂಡ್ಬಿಡ್ತಾರೋ, ಅವ್ರೇನ್ ಕ್ಲಾಸಸ್ ಮಾಡ್ಬಿಡ್ತಾರೋ, ಅವ್ರೇನ್ ದುಡ್ಕೊಂಡ್ಬಿಡ್ತಾರೋ ಅನ್ನೋರೇ ಜಾಸ್ತಿ. ಮ್ಯಾಮ್, ಈ ಸ್ಟೈಲ್ ನಾನ್ ಬಿಟ್ಟೇ ಬಿಟ್ನಲ್ಲ, ಕ್ಲಾಸಸ್ ತಗೊಳ್ಳೋದೇ ಬಿಟ್ಬಿಟ್ನಲ್ಲ. ಯಾಕಂದ್ರೆ ಎಲ್ಲಾ ಕಡೆ ನಾನ್ ಸ್ಟೂಡೆಂಟ್ಸ್ ತಗೊಳಂಗ್ ಆಗೋದ್ರು. ಈಗ ನಾನು ಒಬ್ಳು ಮ್ಯಾಚ್ ಮಾಡಿದ್ರೆ ನನಗೆ 40 ಜನ ಬರೋರಿದ್ದಾರೆ. ಆ 40 ಜನದಲ್ಲಿ 4 ಜನ 10 ಜನ ಹತ್ರ ಹೋಗ್ಬೋದಲ್ಲ. ಸೊ ಆ ಸ್ಟೈಲ್ ಬೇಡ.
ಲೆಟ್ ಮಿ ಗೋ ಇನ್ ಮೈ ಓನ್ ರೂಟ್ ಅಂತ ಸ್ಟೈಲೇ ಬಿಟ್ಬಿಟ್ಟೆ. ಮತ್ತೆ 5 ನಾನು ಒಂದೇ ದಿನ ಕಲ್ಸಕ್ ಆಗಲ್ಲ. ಹೌದ್ರಿ ಈಗ ನಿಮ್ಗೆಲ್ಲ ನಾನು ವಿಡಿಯೋಲಿ ಏನ್ ಹೇಳಿದೀನಿ, ವಾಯ್ಸ್ ಮೆಸೇಜ್ ಅಲ್ಲಿ ಕಲ್ತ್ಕೊಂಡ್ ಬನ್ನಿ, ಇಲ್ಲಿ ನಾನು ಹೇಳ್ಕೊಡಲ್ಲ. ಯಾಕೆ ನೀವೆಲ್ಲ ಹಿಂದಿನ ದಿನ ಹೋಮ್ ವರ್ಕ್ ಮಾಡ್ಲಿ ಅಂತ. ಹೌದು. ಕರೆಕ್ಟಾ? ಇಷ್ಟು ಜನಕ್ಕೂ ನನ್ಗೆ ತೃಪ್ತಿಯಾಗಿ ಕಳಿಸ್ಬೇಕಲ್ಲ ಇಲ್ಲಿಂದ. ಯಾರ್ದಾರು ಅಯ್ಯೋ ನಂಗೆ ಬರ್ಲಿಲ್ಲ ಅಂದ್ಬಿಟ್ರೆ ಮ್ಯಾಜಿಕ್ ವರ್ಡ್ 300 ಅದ್ ನೋಡಿದ ತಕ್ಷಣ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ನೆನ್ನೆ ಒಬ್ರು ಯೂಟ್ಯೂಬ್ ಅಲ್ಲಿ ಮೆಂಟಾಲಿಟಿ ಹೌದು. ಈ ಅಮೌಂಟ್ ನಮ್ಗೆ ರೀಸನಬಲ್ ಆಗಿದೆ ಅಂತ ಹೇಳಿ. ಸ್ಟಾರ್ಟ್ ಬೇರೆ ನೀವು ಅದು ಮೇಡಮ್ ಅಂಡರ್ ಬೇರೆ ಗೈಡೆನ್ಸ್ ಅಲ್ಲಿ ಇರುತ್ತೆ ಹೌದು ಅಲ್ವಾ? ಖಂಡಿತ. 300 ಅಂದ ತಕ್ಷಣ ಬುಕ್ ಅನ್ಸ್ಬಿಡ್ತಲ್ಲ. ನಾನು ಸ್ಟೇಟಸ್ ನೋಡಿ ಬುಕ್ ಮಾಡ್ಬಿಟ್ಟೆ. ಅಮಾವಾಸ್ಯೆ ಬೇಡ 15th ಬುಕ್ ಸೆಕೆಂಡ್ ಅನ್ಸುತ್ತೆ, ರಾತ್ರಿ 11:15 ಮಾಡಿದ್ ನಾನು. ಮೆಸೇಜ್ ಮಾಡಿದ್ರೆ ಅವಾಗ ನಾನು ರಿಪ್ಲೈ ಮಾಡಿದ್ನ ನಿಮ್ಗೆ. ಇಲ್ಲ ಮೇಡಮ್, ಯಾವ ಟೈಮ್ ಹೇಳಿದ್ರು ರಿಪ್ಲೈ ಮಾಡ್ತಾರೆ. ಅದಕ್ಕೆ ನಾನು ವರ್ಲ್ಡ್ ಫೇಮಸ್. ಸಕ್ಸಸ್ ಆಗಿ ನನ್ ಮಕ್ಳು ರೇಗಿಸ್ತಾ ಇರ್ತಾರೆ ಯಾವಾಗ್ಲೂ. ನಾನ್ ನಮ್ನ ನೋಡ್ಕೊಂತೀವಿ ಬಿಡ್ತೀವ, ಫೋನ್ ನ ಮಾತ್ರ ನೋಡ್ತೀನಿ. ನೋಡ್ರಿ 10 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಗಿದ್ದೀನಿ ಅಂದ್ರೆ ದಟ್ ಇಸ್ ದ ಬಾಂಡಿಂಗ್ ಐ ಹ್ಯಾವ್ ವಿತ್ ಮೈ ಕ್ಲೈಂಟ್ಸ್. ಅವ್ರು 100 ರೂಪಾಯಿ ವಸ್ತು ತಗೊಂಡಿರ್ಲಿ, 10,000 ವಸ್ತು ತಗೊಳ್ಳಿ, ದೇ ಆರ್ ಮೈ ಸ್ಟೂಡೆಂಟ್. ನಾನು ಪ್ರೌಡ್ ಆಗಿ ಹೇಳ್ತಾ ಇರ್ತೀನಿ, ನನ್ ಸ್ಟೂಡೆಂಟ್ಸ್ ಏನಾರು ಒಂದು ಅನೌನ್ಸ್ ಮಾಡಿದ್ರೆ ನನ್ ಕ್ಲೈಂಟ್ಸ್ ಗೆ, ನನ್ ಸ್ಟೂಡೆಂಟ್ಸ್ ಗೆ ಅಂತ ಬಿಡ್ತೀನಿ ನಾನು. ಯಾಕಂದ್ರೆ ಪ್ರತಿ ಸತಿ ಅವ್ರು ಫುಲ್ ಕೊಟ್ಟು ಕಲಿಯೋದಕ್ಕಿಂತ ನಮ್ ಟೀಚರ್ ಸ್ಟೂಡೆಂಟ್ಸ್ ಒಂದು ಆಫರ್ ಆಗ್ತಾರೆ ಅಂತ ತಿಳ್ಕೊಳ್ಳೋದೇ ಅವ್ರಿಗೆ ಖುಷಿ ಅಲ್ವಾ? ಮೇಡಮ್, ಇಂತ ಆಫರ್ ಅಂತೂ ಯಾರು ಮಿಸ್ ಮಾಡ್ತಾರೆ ಸಾಧ್ಯನೇ ಇಲ್ಲ ಅಲ್ವಾ? ಮೇಡಮ್. ಸೊ ನಿಮಗೆ 300 ರೂಪೀಸ್ ಕ್ಲಾಸ್ ಅಂತ ಏನಾದ್ರು ನೆಗ್ಲಿಜೆನ್ಸ್ ಅನ್ಸ್ತಾ ಇದೆಯಾ? ಖಂಡಿತ ಇಲ್ಲ, ವ್ಯಾಲ್ಯೂ ಇದೆ ಮೇಡಮ್. SIR ಡ್ಯೂಟಿ ಇದೆ. ಹಾ. after ರಜಾ ಮ್ಯಾಮ್ ಅದ್ ವಿಡಿಯೋ ರೆಕಾರ್ಡ್ ಆಯ್ತು. ರಜಾ ಹಾಕಿದ್ದೀನಿ ma'am. ಇಲ್ಲ ಲಾಗಿನ್ ಆಗಿಲ್ಲ, ಮಧ್ಯಾಹ್ನ ಲಾಗಿನ್. ಓಕೆ, ಎಲ್ಲಾ ಪ್ರೈಸ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾರಾಯಣ ಯಾರಿಗಾರು ಬೇಕಂದ್ರೆ ಬ್ಲೂ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅವ್ರಿಗೆ ಕೊಟ್ಬಿಡಿ, ನಿಮಗೆ ಬೇರೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೊಡಿ. ಯಾರನ್ನ ಕರೆದ್ರ ಗ್ಯಾಪ್ ಅಲ್ಲಿ? ಇಲ್ಲಿ ಅಂದ್ರು ಅನ್ನಲ್ಲ, ಹೇಳಪ್ಪ. ನೀಡಲ್ಲಿ ಇಲ್ವಪ್ಪ ಇದ್ರಲ್ಲಿ? ಇಲ್ಲಿದೆ ಅಲ್ಲಪ್ಪ. ನಮ್ ಟೀಮ್ ಅವ್ರಿಗೆ ಬೆಂಡೆತ್ಬಿಡ್ತೀನಿ ನಾನು ಏನಾರು ಇಟ್ಟಿಲ್ಲ ಅಂದ್ರೆ. ಇದೆ ಮ್ಯಾಮ್. ಪ್ರತಿಯೊಂದು ಟೇಬಲ್ ರಾತ್ರಿ ನಾನಿನ್ನೊಮ್ಮೆ ಮಲ್ಗಕ್ಕೂ ಮುಂಚೆ ಕ್ರಾಸ್ ಚೆಕ್ ಮಾಡಿ 7 ವಸ್ತು ಇದೆಯಾ ಅಂತಾನೆ ಆಮೇಲೆ ಹೋಗೋದು. ಇಲ್ಲಾಂದ್ರೆ ಮೇಂಟೈನ್ ಮಾಡಕ್ ಆಗುತ್ತಾ ಮ್ಯಾಮ್? ನಾಳೆ ನಾವು ಬರ್ತೀವಿ ಯೂಟ್ಯೂಬ್ ಅಲ್ಲಿ. ಮತ್ತೆ ನಾಳೆ ನಾವು ಯೂಟ್ಯೂಬ್ ಅಲ್ಲಿ ಬರ್ತೀವಿ ಅಂತ ಅನ್ಕೊಂಡ್ವಾ? ಸರಿ ಮ್ಯಾಮ್, ಹೇಗ್ ಅನ್ಸ್ತು ಅಂತ. ಮೇಡಮ್ ಆಲ್ರೆಡಿ ಒಬ್ರ ಹತ್ರ ಆನ್ಲೈನ್ ಕ್ಲಾಸ್ ನನ್ ಸ್ಟೂಡೆಂಟ್ ಹತ್ರನೇ ಹೋಗಿದ್ರು, ಬಟ್ ಸಮಸ್ಯೆ ಆಯ್ತು ಅಂತ ಹೇಳಿದ್ರ ಮ್ಯಾಮ್. ಸಮಸ್ಯೆ ಸಣ್ಣ ಪುಟ್ಟದಿರುತ್ತೆ, ಟಿಪ್ಸ್ ಏನಾದ್ರು ಮಿಸ್ ಮಾಡಿರ್ಬೋದು. ಬಟ್ ನನ್ ಸ್ಟೂಡೆಂಟ್ ಆಗಿದ್ರೆ ನಾನು ಪ್ರತಿಯೊಂದು ಹೇಳ್ಕೊಟ್ಟೆ ಕೊಡ್ತೀನಿ. ಈಗ ನೀವು ಜಸ್ಟ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕ್ಲಾಸಿಗೆ ಬಂದ್ರಿ, ನೀವ್ ಸ್ಟೂಡೆಂಟ್ ಗೊತ್ತಾಯ್ತು, ನೀವ್ ಸ್ಟೂಡೆಂಟ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅಷ್ಟೇ ಬಂದ್ರಿ ಅಂದ್ರೂ ಎಲ್ಲಾ ಟಿಪ್ಸ್ ನಿಮ್ಗೆ ಹೇಳ್ತಾನೆ ಹೋಗ್ತಾ ಇದೀನಲ್ವಾ? ಸೊ ಆ ಟಿಪ್ಸ್ ಅಂಡ್ ಟ್ರಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಮೇನ್ ಟ್ರಿಕ್ಸ್ ಯೂಸ್ ಆಗೋದು. ಹೌದು, ಮೇನ್ ಮೆಥಡ್ ಎಲ್ಲರಿಗೂ ಬರುತ್ತೆ ಮ್ಯಾಮ್. ಈ ಸಣ್ಣ ಪುಟ್ಟದಿರುತ್ತಲ್ಲ, ಅಕ್ಕಿ ಎಷ್ಟ್ ಹಾಕೋಬೇಕು, ಸೀರೆ ಲೆಂತ್ ಎಷ್ಟ್ ತಗೋಬೇಕು ಕಾಲ್ ತಕ್ಕನಂಗೆ, ಅದನ್ನ ಜನರಲೈಸ್ಡ್ ಆಗಿ ಹೇಳ್ಬೇಕು. ಯಾಕಂದ್ರೆ ನಮ್ ಕೈ ಕಾಲಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ನಿಮ್ ಮನೇಲಿ ಏನೋ ಉದ್ದಾನೋ ತುಂಡಾನೋ ಏನಾರು ಇರುತ್ತೆ ಅಂದ್ರೆ ಜನರಲೈಸ್ಡ್ ಆಗಿ ನಿಮ್ ಕಾಲ್ ಮೆಜರ್ಮೆಂಟ್ ಗೆ ಅಂತ ತಗೋಬೇಕು. ಎಲ್ಲಾರು ಟೇಪಲ್ ಮೆಜರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಟೇಪಲ್ ಮೆಜರ್ಮೆಂಟ್ ಮಾಡಿ ಹೇಳ್ಕೊಟ್ರೆ ನಿಮ್ ಕೈಕಲ್ ತುಂಡ ಇದ್ರೆ ಏನ್ ಮಾಡ್ತೀರಾ? ಸೊ ಜನರಲೈಸ್ಡ್ ಆಗಿ ಹೇಳ್ಕೊಡ್ಬೇಕು. ಇದರಿಂದ ನನ್ ಏನ್ ಹೇಳೋದು ಅಂದ್ರೆ, ನನ್ನ ಹತ್ರ ಕಲ್ತಿರೋ ಸ್ಟೂಡೆಂಟ್ಸ್ ಗೆ ದಯವಿಟ್ಟು ಮ್ಯಾಕ್ಸಿಮಮ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನಿಮ್ ಸ್ಟೂಡೆಂಟ್ಸ್ ಕೊಡಿ, ಆಯ್ತಾ? ಹೌದು, ನೀವು ಕರೆಕ್ಟ್ ಆಗಿ ಹೇಳ್ಕೊಟ್ಟಿರ್ತೀರಾ, ಫಿನಿಶಿಂಗ್ ಅಲ್ಲಿ ಚೆನ್ನಾಗಿ ಬಂದಿರುತ್ತೆ, ಬಟ್ ಅವ್ರ ಮನೇಲಿ ಮಾಡುವಾಗ ಆ ಟಿಪ್ಸ್ ಟ್ರಿಕ್ಸ್ ಅಥವಾ ಏನ್ ಮಿಸ್ಟೇಕ್ಸ್ ಮಾಡ್ತಾರೆ ಅದರಿಂದ ನಾವೇನು ಕಲ್ತಿಲ್ವೇನೋ ಅನ್ನೋ ಭಾವನೆ ಅವ್ರಿಗೆ ಬಂದ್ಬಿಡತ್ತೆ. ನಾವು ಕಲ್ತಿದ್ರು ಸಹ ನಮ್ಗೆ ಹಬ್ಬದ ಆ ಟೈಮಲ್ಲಿ ಬಿಸಿಯಲ್ಲಿ ನಮ್ಗೆ ಅಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗಿರಲ್ಲ ಮೇಡಮ್. ನಾವ್ ಹಬ್ಬದ ದಿವಸ ಅವಾಗ ಕೆಲಸ ಬಿಸಿ ಜಾಸ್ತಿ ಇರ್ತೀವಲ್ಲ, ಆ ಬಿಸಿನಲ್ಲಿ ಇದು ಒಂಚೂರ್ ಏನಾದ್ರು ಒಂದ್ ಸಣ್ಣ ಪ್ರಾಬ್ಲಮ್ ಆದ್ರೆ ಅದ್ ನಮ್ಗೆ ದೊಡ್ಡ ಹೇಗೆ ರಿಸಾಲ್ವ್ ಮಾಡೋದು ಅಂತ ಗೊತ್ತಿಲ್ಲ. ಆಕ್ಚುಲಿ ಆ ಟೇಬಲ್ ಹತ್ರ ಬಂದಾಗ ನಾನು ಹೇಳ್ತೀನಿ, ಅದು ಉಲ್ಟಾ ಹಾಕೊಂಡ್ಬಿಟ್ಟಿದ್ರು ಅವರು. ಬಟ್ ಉಲ್ಟಾ ಹಾಕೊಂಡ್ರು ನೀವ್ ಹೆಂಗೆ ಕರೆಕ್ಟ್ ಮಾಡ್ಬೋದು ಅಂತ ಅವ್ರಿಗೆ ಹೇಳ್ಕೊಟ್ಟೆ. ಸೊ ಬಟ್ ಅವಾಗ ಹಬ್ಬದ ದಿನ ನಿಮಗೆ ಗಡಿಬಿಡಿ ಆಗ್ಬಿಡುತ್ತೆ, ಅಯ್ಯೋ ಉಲ್ಟಾ ಬಂದ್ಬಿಡ್ತು, ನನ್ ಫುಲ್ ರಾಂಗು, ಸೀರೆ ಫುಲ್ ಬಿಚ್ಚಬೇಕು, ಫುಲ್ ತಿರ್ಗಾ ಹಿಡಿಬೇಕು ಅಂತ ಟೆನ್ಷನ್ ಮಾಡ್ಕೊಂಡಾಗ ಮೈಂಡ್ ಬ್ಲಾಕ್ ಆಗುತ್ತೆ. ಮತ್ತೆ ವಿಡಿಯೋ ತಗೊಂಡಿದ್ದಕ್ಕೆ ಈ ಆಪರ್ಚುನಿಟಿ ಹತ್ರ ತುಂಬಾ ಥ್ಯಾಂಕ್ಸ್ ಮೇಡಮ್. ಯಾಕಂದ್ರೆ ನಾವು ಇಷ್ಟೊಂದು ದೊಡ್ಡ ಆಪರ್ಚುನಿಟಿ ಕೊಡ್ತೀರಾ ಅಂತ ನಾವ್ ಅನ್ಕೊಂಡಿರ್ಲಿಲ್ವಾ. ನಾವು ಬೇರೆ ತಗೊಂಡಾಗ ಅವ್ರು ನಿಮ್ ಸ್ಟೂಡೆಂಟ್ ಅಂತ ನಮ್ಗೆ ಗೊತ್ತಾದ್ಮೇಲೆ ನಿಮ್ ಹತ್ರ ಕಲಿಬೇಕು ಅಂತ ನಮ್ಗೆ ಆಸೆ ಇತ್ತು, ಅದು ನಮ್ಗೆ ಇವತ್ತು ಫುಲ್ಫಿಲ್ ಆಯ್ತು. ಸೊ 300 ಬಿಟ್ಟಿದ್ದ ಖುಷಿ ಆಗೋಯ್ತಾ? 300 ಅಲ್ಲ, ಕಲಿಯೋಕ್ ಒಂದ್ ಚಾನ್ಸ್ ಸಿಕ್ತಲ್ಲ ನಮ್ಗೆ, ಖುಷಿ ಆಯ್ತು. ಮತ್ತೆ ವಿಡಿಯೋ ತಗೊಂಡಿದ್ದಕ್ಕೆ ಈ ತರ ಒಂದು ಆಪರ್ಚುನಿಟಿ ನೀವು ಕೊಡ್ತೀರಾ ಅಂತ ನಾವ್ ಅನ್ಕೊಂಡೆ. ನಾನು 500 ಜನ ತಗೋತಾರ ಅಂತ ಅನ್ಕೊಂಡಿರ್ಲಿಲ್ಲ ಮ್ಯಾಮ್. ಕೊಟ್ಟಾಗ ನನ್ ಮಕ್ಳ ಹತ್ರ ಡಿಸ್ಕಸ್ ಮಾಡ್ದೆ, ಅವರಿಗೆ ಬೆನಿಫಿಟ್ ಮಾಡೋಂಗ್ ಏನಾದ್ರೂ ಆಪರ್ಚುನಿಟಿ ಕೊಡ್ಬೇಕು ಏನಂತ. ಸೊ ನನ್ ಮಗಳು ಫ್ರೀ ಕ್ಲಾಸ್ ಅನೌನ್ಸ್ ಮಾಡ್ಬಿಡಿ, ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅಂದು. ಫ್ರೀ ಕೊಡಕ್ ಹೋದ್ರೆ ತಮಿಳ್ನಾಡು, ಆಂಧ್ರ, USA ಇಂದ ತಗೊಂಡಿರೋರ್ಗೆಲ್ಲ ಏನ್ ಆನ್ಸರ್ ಹೇಳಿ, ನಮ್ಗೆ ಆನ್ಲೈನ್ ಮಾಡಿ ಅಂತಾರೆ. ನಾನಿರೋ ಬಿಸಿಲಿ ಆಗಲ್ಲ.
ಸೊ ನಾಮಿನಲ್ ಆಗಿ ಒಂದ್ ಅಮೌಂಟ್ ಇಟ್ಬಿಡೋಣ, ರಿಜಿಸ್ಟರ್ 90 ಜನಕ್ಕೆ ಅಂತ ಕೊಟ್ಬಿಡೋಣ. ಮತ್ತೆ ನಿಮ್ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಯಾವ್ದೇ ಟೈಮಲ್ಲಿ ಎನಿ ಟೈಮಲ್ಲಿ ನೀವು ಮಾಡಿದ್ರು ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡ್ತೀನಿ. ತುಂಬಾ ಇಷ್ಟ ಆಗುತ್ತೆ ಮೇಡಮ್. ಅದಕ್ಕೆ ಬಹುಶಃ ನನ್ನ ಈಗ್ಲೂ ನನ್ನ ಫೋನ್ ನ ಬೇರೆ ಯಾರು ಅಸಿಸ್ಟೆನ್ಸ್ ಯೂಸ್ ಮಾಡಲ್ಲ. ನಾನು ತುಂಬಾ ಬಿಸಿ ಇದ್ರೆ ಮೇಡಮ್ ಬಿಸಿ ಇದಾರೆ, ಸಂಜೆ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ ಹೊರತು ಅವ್ರು ಹೇಳ್ತಾರೆ ನಿಮ್ ಫೋನ್ ನ ಮಾತ್ರ ನಾವ್ ಯಾರು ಹ್ಯಾಂಡಲ್ ಮಾಡಲ್ಲ, ಬೇಕಾದ್ರೆ ಏನಾದ್ರು ಕೆಲಸ ಹೇಳ್ಬಿಟ್ರಿ ಮಾಡ್ತೀವಿ ಅಂತ. ಹೌದು, ಅರ್ಲಿ ಮಾರ್ನಿಂಗ್ ಮಾಡಿದ್ರು ಮಾಡ್ತೀರಾ, ಈವ್ನಿಂಗ್ ಮಾಡಿದ್ರು ಎದೊಳ್ತಾ ಇರ್ತೀನಿ ಮಧ್ಯ ಮಧ್ಯ. ಯೂಶಲಿ ನೈಟ್ ಅಲ್ಲಿ USA ಕ್ಲೈಂಟ್ಸ್ ಜೊತೆ ಚಾಟ್ ಮಾಡಕ್ಕೆ ಎತ್ತಿರ್ತೀನಲ್ಲ, ಅವಾಗ ನೀವ್ ಯಾರಾದ್ರೂ ಮೆಸೇಜ್ ಹಾಕ್ರೆ ಹಂಗೆ ರಿಪ್ಲೈ ಮಾಡ್ತೀನಿ ಅಷ್ಟೇ. ಬಟ್ ನಿದ್ದೆಗೆ ನನ್ ಫಸ್ಟ್ ಪ್ರಿಫರೆನ್ಸ್. ವಿಡಿಯೋ ಬಿಟ್ಟಾಗಂತೂ ನಾವು ಫಸ್ಟ್ ಇನ್ಯಾರು ಬುಕ್ ಮಾಡ್ಕೊಳ್ತೀರಾ ಅಂತ ಅನ್ಬಿಟ್ಟು ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಅವಾಗ ಏನಕ್ಕೋ ಬೇರೆ ಫೋನ್ ಯಾವ್ದೋ ಕಾಲ್ ಮಾಡ್ಬೇಕು ಅಂತ ತಗೊಂಡಿದ್ವಿ. ನಿಮ್ದು ನೋಡಿದ್ವಿ ಅದೇ ಟೈಮಲ್ಲಿ ಈ ತರ ವಿಡಿಯೋ ಪರ್ಚೇಸ್ ಮಾಡಿರೋರ್ಗೆ ಒಂದ್ ಇದ್ ಕೊಡ್ತೀವಿ, ಆಪರ್ಚುನಿಟಿ ಕೊಡ್ತೀವಿ ಅಂತ. ಫಸ್ಟ್ ಇನ್ಯಾರು ಬುಕ್ ಮಾಡ್ಕೊಳ್ತಾರೆ ನಾವೇ ಫಸ್ಟ್ ಅದಕ್ಕೆ ಬೇಗ ಬೇಗ 90 ಜನ 1-2 ದಿವಸದೊಳಗಡೆ 90 ಜನ ಬುಕ್ ಮಾಡ್ಕೊಂಡ್ಬಿಟ್ರು. ದಟ್ ಇಸ್ ವಾಟ್ ದ ರೆಸ್ಪಾನ್ಸ್ ಐ ಗೆಟ್ ಫ್ರಮ್ ಮೈ ಸ್ಟೂಡೆಂಟ್ಸ್ ಎವ್ರಿ ಟೈಮ್. ಸೊ ಇದರಿಂದ ಏನ್ ಅನ್ಸುತ್ತೆ, ಹೊಸ ಹೊಸ ಆಫರ್ ಬಿಡೋಣ, ಎಲ್ಲಾರ್ನು ಮೀಟ್ ಮಾಡೋಣ, ನಿಮ್ ಸ್ಮೈಲ್ ಹೊಸ ಸ್ಟೈಲ್ ಕಲ್ತ್ಕೊಂಡು ಹೊಸದ್ ಬಿಡಿ. ಇವಾಗ ಮತ್ತೆ 3 years ಮಾಡ್ತಾ ಇದ್ರಲ್ಲ, ಅದನ್ನು ಮತ್ತೆ ಇನ್ನೊಂದ್ಸಲ ಆನ್ಲೈನ್ ಕ್ಲಾಸ್ ಮಾಡಿ ಅದನ್ನು ನೆಕ್ಸ್ಟ್ ಇಯರ್ ನನ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿ ಹೇಳ್ಕೊಡಂಗ ಆಗ್ತಾರಲ್ಲ, ಅವಾಗ ನಾನು ಅದನ್ನ ವಿಡಿಯೋ ವರ್ಷ ನನ್ ಸ್ಟೂಡೆಂಟ್ಸ್ ಎಲ್ಲ ಕಲೀಲಿ ಚೆನ್ನಾಗಿ, ಅವರೆಲ್ಲ ಪರ್ಫೆಕ್ಟ್ ಕ್ಲಾಸ್ ಮಾಡಂಗ ಆದ್ಮೇಲೆ ಅವಾಗ ನಾನು ಆ ಕ್ಲಾಸ್ ನ ಸ್ಟಾಪ್ ಮಾಡಿ ಅದನ್ನು ವಿಡಿಯೋ. ಆಯ್ತು, ಹಾಗೆ ಮಾಡಿ. ಇನ್ನ ಒಂದೆರಡು ಕ್ಲಾಸಸ್ ಕಲ್ಸ್ಕೊಡಿ, ಆಮೇಲೆ ಅವಾಗ್ಲೂ ಇನ್ನೂ ಒಂದೆರಡು ಸ್ಟೈಲ್ ಕಲ್ಸ್ಕೊಡಿ. ಹೊಸ ಹೊಸ ಅಪ್ಡೇಟ್ ಆಗ್ತಾ ಇರೋಣ ಫೀಲ್ಡ್ ಅಲ್ಲಿ ಇರ್ಬೇಕಾದ್ರೆ ನಾವು ಒಂದೊಂದು ಊಟ ಇದ್ರೆ ಚೆನ್ನಾಗಿರುತ್ತೆ. ಈಗ 5 ಸ್ಟೈಲ್ ವಿಡಿಯೋ 5 ವರ್ಷ ಮಾಡ್ಬಿಡಿ. 5 ವರ್ಷ ಅಷ್ಟೊತ್ತಿಗೆ ನೀವು ಇನ್ನೊಂದ್ ಸ್ವಲ್ಪ ವಿಡಿಯೋ ಮಾಡಿ, ಸರಿ ಹೋಗುತ್ತೆ. ಆಯ್ತು, ಮಾಡೋಣ. ಥ್ಯಾಂಕ್ಸ್, ನಿಮ್ ಎನರ್ಜಿ ಥ್ಯಾಂಕ್ಸ್. ನನ್ನ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ನಿದ್ದೆ. ನಾನು ನಿದ್ದೆ ಪ್ರಿಯೆ, ಬೆಳಗ್ಗೆ ಲೇಟ್ ಆಗೇ ಎದ್ದೊಳೋದು, ಯಾಕಂದ್ರೆ ಸಂಜೆವರೆಗೂ ನಾನು ಎನರ್ಜಿ ಮೇಂಟೈನ್ ಮಾಡ್ಬೇಕು ಅಂತ. ಮತ್ತೆ ಮಧ್ಯಾಹ್ನನೂ ಅಷ್ಟೇ, ಎಷ್ಟೇ ಕೆಲಸ ಇದ್ರು ನಾನ್ ನಿದ್ದೆ ಮಾಡ್ತೀನಿ. ಎಲ್ಲಾರು ತುಂಬಾ ಜನ ಮೆಸೇಜ್ ಮಾಡಿದವ್ರು ಕೇಳ್ತೀರಿ ನಿಮ್ ಎನರ್ಜಿಗೆ ಏನ್ ಸೀಕ್ರೆಟ್ ಅಂತ. ಅವತ್ತಿಂದ ಅವತ್ತಷ್ಟೇ ನನ್ ತಲೆಯಲ್ಲಿ ಇರುತ್ತೆ. ಹಿಂದೆ ಮತ್ತೆ ಮ್ಯಾನ್ಯುಯಲಿ ಮೇಂಟೈನ್ ಮಾಡ್ತೀನಿ. ನಾನು ಫೋನ್ ಅಲ್ಲಿ ಯಾರೇ ಏನೇ ಬುಕ್ ಮಾಡ್ಕೊಳ್ಳಿ, ಏನೇ ಸ್ಲಾಟ್ ಮಾಡಿ, ನನ್ ಫೋನ್ ಮೇಲೆ ಡಿಪೆಂಡ್ ಆಗಲ್ಲ. ಅದನ್ನ ಮ್ಯಾನ್ಯುಯಲಿ ಒಂದು ಬುಕ್ ಮೇಂಟೈನ್ ಮಾಡಿ ಬರ್ದು ಇಟ್ಬಿಡ್ತೀನಿ. ಅವಾಗ ನಮ್ ತಲೆ ಅನ್ನೋ ಸ್ಟೋರೇಜ್ ಖಾಲಿ ಇರುತ್ತೆ, ಬುಕ್ ಅಲ್ಲಿ ತುಂಬಿರುತ್ತೆ. ಸೊ ದಟ್ ಇಸ್ ಅ ಟಿಪ್ ಐ ಗಿವ್ ಫಾರ್ ಎವ್ರಿಬಡಿ. ತಲೆ ಉಪಯೋಗಿಸಿ ಕೆಲಸ ಮಾಡೋರು ಪ್ರತಿಯೊಂದು ಮ್ಯಾನ್ಯುಯಲಿ ಎಂಟ್ರಿ ಮಾಡಿ. ನಿಮಗ್ ಮಾಡುವಾಗ ಅದು ಹಿಂಸೆ ಅನ್ನಿಸ್ಬೋದು, ಬಟ್ ನಿಮ್ ಬ್ರೈನ್ ಇರೋದು ಒಂದೇ ಅಲ್ವಾ, ಅದನ್ನ ಖಾಲಿ ಇಟ್ಕೊಳ್ಳಿ, ಬುಕ್ ನ ತುಂಬಿಸಿ. ಓಕೆ, ಹೇಳಿ ಮ್ಯಾಮ್. ಮಾತಾಡಿಲ್ಲ, ಸೈಲೆಂಟ್ ನನ್ ಸ್ಟೂಡೆಂಟ್. ಏನಿಲ್ಲ, ನಾನ್ ಲಾಸ್ಟ್ ಇಯರ್ ಸ್ಟೂಡೆಂಟ್. ಈ ಇಯರ್ ನೀವು ನಿಮ್ ವಿಡಿಯೋ ಪರ್ಚೇಸ್ ಮಾಡಿ ಈ 5 ಸ್ಟೈಲು ಇನ್ನೊಂದ್ಸಲ ಕಲಿಯೋಣ ಅಂತ ಇಲ್ಲೇ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ತಗೊಂಡು, ನಾವು ಸ್ಟೂಡೆಂಟ್ ಆಗಿ ಯಾಕೆ ಅಪರ್ಚುನಿಟಿ ಬಿಡ್ಬೇಕು, 300 ರುಪೀಸ್ ಬಿಡ್ತೀರಿ ಅಂತೇಳಿ ಅದಕ್ಕೋಸ್ಕರ ನಾವು ಸ್ಟೂಡೆಂಟ್ ಲಾಸ್ಟ್ ಇಯರ್ ಸ್ಟೂಡೆಂಟ್ ಆಗಿ ತಗೊಳ್ಳೋಣ. ಪಾಪ ಅವತ್ತು ಲಾಸ್ಟ್ ಇಯರ್ ಸ್ಟೂಡೆಂಟ್ ನಾನ್ ಏನಾರು ನಿಮ್ ನೆಗ್ಲಿಜೆನ್ಸ್ ಮಾಡೋಣ ಅಂತ ಇಲ್ಲ ನೀವ್ ಯಾವ್ದು ಇಲ್ಲ. ಅವತ್ತು ನಿಮ್ದು ಮೇಳ ಇತ್ತು, ನಾನ್ ಪರ್ಚೇಸ್ ಮಾಡಿದ್ ದಿವಸ ಅವತ್ತು ಕೂಡ ನೀವು ಫೋನ್ ಪಿಕ್ ಮಾಡಿ, ನಾನ್ ಮಾಡಿದ್ 8:30, ಅವಾಗೂ ಫೋನ್ ಪಿಕ್ ಮಾಡಿ ಮಾತಾಡಿ ಆಯ್ತು ನಾನ್ ಬರ್ಕೊಳ್ತೀನಿ ನೀವು ಬಿಡಿ ಅಂತ ಹೇಳಿದ್ರಿ. ಓಪನ್ ಮಾಡ್ಸೋವರೆಗೂ ಗೈಡ್ ಮಾಡಿದೀನಿ, ವಿಡಿಯೋ ಮಾಡಿದೀರಾ. ಥ್ಯಾಂಕ್ ಯು. ಇಲ್ಲ ಅಂದ್ರೆ ಅಷ್ಟು ದೂರದಿಂದ ಸ್ಟೂಡೆಂಟ್ಸ್ ಬರ್ತಾರೇನ್ರಿ ನಾನು ಹುಡ್ಕೊಂಡು. ಮಾಡಿ ಮ್ಯಾಮ್, 3 ಸ್ಟೈಲ್ ಮಾಡ್ಕೊಳ್ಳಿ. ಈ ಟೀಮ್ ಆಕ್ಚುಲಿ ಫಾಸ್ಟ್ ಆಗಿ ಓಡ್ತಾ ಇದೆ. ಆಗ್ಲೇ ಇವ್ರು 2ನೇದನ್ನು ನಾನು ಆಕ್ಚುಲಿ ಹೇಳಿದೆ 4ರಲ್ಲಿ ಯಾವ್ದಾದ್ರು ಒಂದನ್ ಫಿನಿಶಿಂಗ್ ಮಾಡ್ಕೊಳ್ಳಿ, ಯಾಕಂದ್ರೆ ಕಲಿಯೋದ್ ಮಿಸ್ ಮಾಡ್ಬಿಡ್ತೀರಾ ಅಂತ. ಸೊ ಇವ್ರು 2ನೇ ಸ್ಟೈಲ್ ಬೇಗ ಮುಗಿಸಿರೋದ್ರಿಂದ ಖುಷಿಯಾಗಿ ಇದನ್ನು ಅಲಂಕಾರ ಮಾಡ್ಬಿಟ್ಟಿದಾರೆ ಅಲ್ವೇನ್ರಿ? ಮಾಡ್ರಿ. 2 ಸ್ಟೈಲ್ ಇನ್ನೇನು 2 ಈ ಸ್ಟೈಲ್ ಹೇಗ್ ಅನ್ಸ್ತು? ದರ್ಬಾರ್ ಕಷ್ಟ ಅನ್ನಿಸ್ತಾ? ಇಲ್ಲ, ಇನ್ನ ಈಸಿನೇ ಅಲ್ವಾ? ಮತ್ತೆ ಎಲ್ಲಾರು ಕೇಳ್ತಾರೆ ಫ್ರಿಲ್ಸ್ ಎಲ್ಲ ನೀವು ಹೊಲ್ದಿ ಹಂಗ್ ಕೂರ್ಸಿದೀರ ಅಂತ. ಹೊಲ್ದಿ ಕೂರ್ಸಿದೀನ ನಿಮ್ಗೆ ಕುತ್ಕೋತ ಹಾಗೆ ಕುತ್ಕೋತಲ್ವಾ? ಓಕೆ. ಸೊ ಇದ್ರಲ್ಲೇ ನೀವೀಗ ಟೆಂಪಲ್ ಸ್ಟೈಲು ಮತ್ತೆ ಮಧ್ವನ್ಗೀತಿನೂ ಪ್ರಾಕ್ಟೀಸ್ ಮಾಡಿ. ಹೌದು, ಸೆರಗ್ ಉದ್ದ ಬಿಟ್ಕೊಂಡ್ರೆ ಇಲ್ಲೇ ಕೈ ಮೇಲೆ ಹೀಗ್ ಹಾಕಿದ್ರೆ ಈಗ್ಲೂ ಹಾಕ್ಬೋದು ನೀವು. ಉದ್ದ ಇದೆ, ತೋರಿಸ್ತೀನಿ, ಇಟ್ಕೊಳ್ಳಿ, ಕೊಟ್ಬಿಡಿ ನನ್ ಮಕ್ಳ ಕೈ. So you're finishing in this style? No. Okay. But ಏನ್ ಗೊತ್ತಾ, 1:30 ಮೇಲೆ I'll go for shopping ಅಲ್ಲ. My concern is if you have any doubt, get it solved when I am here. Okay. So that alankar and all you can do without me also. That is my concern. You should learn everything before 1:30. There is no negligence like I have given only for 300. They have come, let them learn and go something anta illa. You have to learn everything like a regular class only. Okay. ಸೊ ವಿಡಿಯೋ ಇವತ್ತು ಎಲ್ಲರಿಗೂ ಪ್ರಾಬ್ಲಮ್ ಮಾಡ್ತಾ ಇದೆ, ಹಂಗಾಗಿ ನಾನ್ ಗಿರ್ಕಿ ಹೊಡಿತಾ ಇದೀನಲ್ಲ ಎಲ್ಲಾ ಕಡೆನು. ಸೊ ಈಗ ಪದ್ಮಾಸನ ಮುಗಿಸಿದೀರಾ, ನೆಕ್ಸ್ಟ್ ಯು ಗೋ ಫಾರ್ ದರ್ಬಾರ್. ದರ್ಬಾರ್ ಅಲ್ಲಿ ಥೈ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡು ದೆನ್ ಯು ಡು ಮಧ್ವನ್ಗೀತಿ ಅಂಡ್ ಟೆಂಪಲ್ ಸ್ಟೈಲ್. All 3 also base is same. For temple style what you should do, you should put the abdomen tucking part below. Okay.
ನೆನೆ ಎಲಿಫೆಂಟ್ ಸ್ಟೂಲ್ ಬಂದಿದೆ ಅಂತ ಏನೀಗಾಗ್ಲೇ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕುದ್ನೋ ಅದು 2 ಬಾಕ್ಸ್ ಬರ್ಬೇಕಿತ್ತು 12 ಪೇರ್ಸ್ ಬಟ್ ಅದ್ ಮಿಸ್ ಆಗ್ಬಿಟ್ಟಿತ್ತು. ಸೊ ಇನ್ನೊಂದ್ ಪೇರ್ ಇನ್ನೂ 6 ಪೇರ್ಸ್ ಇವಾಗ ಬಂದಿದೆ. ಸೊ ಇದು ಸೇಮ್ ಬ್ರೌನ್ ಆಗುತ್ತಪ್ಪ, ಬ್ರೌನ್ ಎಲಿಫೆಂಟ್ಸ್ ಏನೇ ಬಂದಿರೋದು. ಸೊ ನೆನ್ನೆ ಆಗ್ಲೇ ವಿಡಿಯೋ ಹಾಕಿದ್ಮೇಲೆ ಒಂದ್ 3-4 ಜನ ಬುಕ್ ಮಾಡಿದಿರಿ. ಸೊ ಇನ್ನೂ ಒಂದ್ 6 ಸೆಟ್ಸ್ ಇರುತ್ತೆ. ಸೊ ನೋಡ್ಕೊಂಡು ಯಾರ್ಯಾರು ಬೇಕು ಬುಕ್ ಮಾಡ್ಕೊಳ್ಳಿ. ಪುನಃ ದಸರಾಗೆ ಇದನ್ನ ತರಿಸ್ತೀನಿ. ಆಹಾ 3 ದಿವಸದಿಂದ ನಮ್ ಟೀಮ್ ಮೆಂಬರ್ಸ್ ನಾನ್ ಮಾತಾಡ್ಸಿಲ್ಲ. ಆಕ್ಚುಲಿ ಅವ್ರ ಕರ್ಕೊಂಡು ಮುರ್ಸೋತಿಲ್ದಂಗೆ ಆರ್ಡರ್ಸ್ ಬಂದಿದೆ ಅಲ್ವಾ, ಮೇಳದ ಆರ್ಡರ್ಸ್ ಬಂದಿದೆ. ಮತ್ತೆ ಈಗ ಕ್ಲಾಸ್ ಅಲ್ಲಿ ಏನ್ 90 ಜನ ಮಾಡಿದಾರೋ, ಮತ್ತೆ ಕೌಚ ತಗೊಂಡಿರೋರೆಲ್ಲ ಇಷ್ಟು ದಿವಸದಿಂದ ಹೇಳ್ತಿದೀನಿ, ಈಗೆಲ್ಲರೂ ಕೌಚ ಆರ್ಡರ್ಸ್ ಕೊಡ್ತಿದಾರೆ. ಮಾತಾಡ್ರಪ್ಪ, 3 ದಿವಸದಿಂದ ಒಳಗಡೆ ಕೂಡ ನಾನ್ ಬಂದಿದೆ. ಹಾ ಮಾಡ್ಕೊಡ್ತೀವಿ, ವೆಯ್ಟ್ ಮಾಡಿ ಚೆನ್ನಾಗಿ ಮಾಡ್ಕೊಡ್ತೀವಿ. ನಮ್ ರಾಜಮ್ಮನ್ ಮೇಲೆ ನಂಬಿಕೆ ಇಡಿ. ಮಾತಾಡ್ಸಕ್ ಬಿಡುವೇ ಇಲ್ಲ ನಮ್ಗ. ನಮ್ ಮೇಡಮ್ ಅಂತೂ 3 ದಿನದಿಂದ ಮಾತಾಡ್ಸಕ್ಕೆ ಬಿಡುವಿಲ್ಲ. ಹಾಗಾಗಿ ಟೀ ಕುಡಿಯೋಣ ಅಂತ ಅನ್ಬಿಟ್ಟು ಟೀ ಕುಡಿಯುತ್ತಾ ಇದೀವಿ. ನೋಡ್ ಬನ್ನಿ ಅಂತ ಕರ್ದಿದೀವಿ ಈಗ. ಕುಡೀರಿ ಅಂತಲ್ಲ, ನೋಡ್ ಬನ್ನಿ ಅಂತ ಹೇಳಕ್ ಕರ್ದಿದೀವಿ ಈಗ. ತುಂಬಾ ದಿನ 3 ದಿನದಿಂದ ಎಷ್ಟೋ ದಿನ ಆಗೋಯ್ತೇನೋ ನಮ್ ಮೇಡಮ್ ನಮ್ ರಾಜಮ್ಮಂಗೆ ಹೋಗಿ ಬಂದು ನಾನು ಒಂದೇ ಡೈಲಾಗು, ನುಗ್ಗಿರಿ ನುಗ್ಗಿರಿ ಮುನ್ನುಗ್ಗಿರಿ ಅಂದಂಗೆ ಸ್ಕ್ರೂ ಡ್ರೈವರ್ ಇಟ್ಕೊಂಡು ತುರ್ಕಿರಿ. ನಾವ್ ಅಕ್ಕನ ಮಾತಾಡ್ಸಕ್ಕೆ ಟೈಮ್ ಇರ್ಲಿಲ್ಲ, ಇವತ್ ಮಾತಾಡ್ಸಿದೀವಿ. ತುಂಬಾ ಖುಷಿ ಇದೆ. ಆಕ್ಚುಲಿ ಏನು ಅಂದ್ರೆ ರಾಜಮ್ಮ ಒಬ್ಳೆ ನಮ್ ಟೀಮ್ ಅಲ್ಲಿ ಕಾಟನ್ ಫಿಲ್ಲರ್. ಅವಳಷ್ಟು ಟೈಟ್ ಆಗಿ ಮತ್ತೆ ಫಾಸ್ಟ್ ಆಗಿ ನಮ್ಗೆ ಯಾರಿಗೂ ಫಿಲ್ ಮಾಡಕ್ ಬರಲ್ಲ. ಸೊ ಆವರೇಜ್ ಅವ್ಳು ಡೈಲಿ 3 ಫಿಲ್ ಮಾಡ್ತಿದ್ಲು. ಆದ್ರೆ ಈಗ ನಾವ್ ಅವಳನ್ನ ಫುಲ್ ಇನ್ಸ್ಪೈರ್ ಮಾಡಿ 5 ತುಂಬಿಸ್ತಾ ಇದೀವಿ ದಿನಕ್ಕೆ. ಹೆಂಗ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಇದೆ ಅಕ್ಕ ನನ್ಗ, ಅಲ್ವಾ? ನಿಮ್ಮೆಲ್ಲರಿಗೂ ಕೆಲ್ಸ ಸಿಗೋದು ನನ್ಗೂ ತುಂಬಾ ಖುಷಿ. ಹೌದು. ಸೊ ಆಕ್ಚುಲಿ ನೆನ್ನೆ ಮೊನ್ನೆ ಖಂಡಿತ ಒಳಗಡೆನೂ ಬಂದ್ ಅವಳಿದಾಳ್ ನೋಡಿ ನಮ್ ಕುಕ್ಕು. ಅವಳಿಗೆ ಏನ್ ಗೊತ್ತಾ ಪ್ರಾಬ್ಲಮ್, ಅವಳ ಏನಾದ್ರು ಡೈಲಾಗ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ನಿಲ್ಸಕ್ ಬರಲ್ವಂತೆ ವಿಡಿಯೋಲಿ. ಅವಳು ಹೇಳ್ತಾಳೆ ಹಿಡ್ಕೊಂಡ್ ಮಾತಾಡು. ಸೊ ಅವಳು ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ನಾನ್ ಸ್ಟಾರ್ಟ್ ಮಾಡ್ತೀನಿ ಅರೆ ಎಂಡ್ ಮಾಡಕ್ ಆಗಲ್ಲ, ಅದಕ್ಕೆ ವಿಡಿಯೋ ನನ್ ಡೈಲಾಗ್ ಬೇಡ ಅಂತ. ಅವಳಿಗೆ 2 ದಿವಸದಿಂದ ಕುಕಿಂಗ್ ರಜಾ ಕೊಟ್ಟಿದೀನಿ, ಯಾಕಂದ್ರೆ ಎಕ್ಸ್ಟ್ರಾ ಕೆಲಸ ಜಾಸ್ತಿ ಇದೆ ಅಂತ. ಸೊ ಹೋಟ್ಲಲ್ಲೇ ಓತ್ಲಾ ಹೊಡಿತಾ ಇದೀವಿ. ಇವತ್ ಗ್ಯಾರಂಟಿ ಅವಳು ಅಡ್ಗೆ ಮಾಡಿಸ್ತೀನಿ. ಏನೋ ನಾಳೆ ದರ್ಶನಿ ಕಾಲೇಜ್ ಇದೆ, ಅವ್ರೊಬ್ರಿದಾರ ನೋಡಿ, ಅವರು ಡೈಲಾಗ್ಲೆಸ್ ವೈರಲ್ ಶೋಭಾ ಅಂತ. ಅವರು ಡೈಲಾಗ್ ಬರಲ್ಲ, ಡೈಲಾಗ್ ಏನಾದ್ರು ಕೊಟ್ರೆ ನಾನ್ ವಿಡಿಯೋಗೆ ಬರಲ್ಲ ಅಂತಾರೆ. ಹಂಗಾಗಿ ಅವ್ರು ಮೂಕಿಟ್ ಹಾಕಿ ಪಿಕ್ಚರ್. ಸೊ ನನ್ ಟೀಮ್ ಏನಿದೆ ಆಕ್ಚುಲಿ 2 ಡೇಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ. ನಾಳೆ ಎಲ್ಲ ಅವ್ರ ಜೊತೆನೆ ಫುಲ್ ಇರ್ತೀನಿ. ಓಕೆ ಓಕೆ ಮ್ಯಾಮ್, ಆಯ್ತು. ಓಕೆ ಮ್ಯಾಮ್, ನಾಳೆ ಬೇಗ ಬಂದು ಪಾರ್ಟಿ ಮಾಡ್ಕೊಂಡು ಬನ್ನಿ ಬೇಗ ಬೇಗ. ಓಕೆ ಓಕೆ. ಆಕ್ಚುಲಿ ದೂರದಿಂದ ಬಂದಿರೋರ್ಗೆಲ್ಲ ಪ್ರಯಾರಿಟಿ ಅಲ್ವಾ, ಯಾಕಂದ್ರೆ ನನ್ ಟೀಮ್ ಅವ್ರ ಜೊತೆ ನಾನು ಯಾವಾಗ್ಲೂ ಇರ್ಬಹುದು, ನಾವ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಷ್ಟೆಷ್ಟು ದೂರದಿಂದ ಬಂದಿದಾರ ನೋಡಿ, ಎಷ್ಟ್ ಕ್ರೌಡ್ ಅನ್ನಿಸ್ತಾ ಇದೆ. ಸೊ ಅವರೆಲ್ಲ ನನ್ ಫಸ್ಟ್ ಪ್ರಯಾರಿಟಿ. ಇವಾಗ ಹಾಕ್ಬಿಟ್ಟಿದೀರಾ ಮುಕ್ಕೋಡನು? ಅಲ್ಲ ಈ ಟೀಮ್ ಹೆಂಗೈತೆ ಅಂದ್ರೆ ನನ್ನ ಕಾದಿಲ್ಲ, ಬಿಚ್ಬಿಟ್ಟು ಟೈಮ್ ಆಗ್ಬಿಡುತ್ತೆ 1:15 ಅಂದ್ಬಿಟ್ಟು ಮೇಡಮ್ ಫೋಟೋ ತೋರಿಸ್ಬೇಕು. ಮಾಡಿ ಮಾಡಿ, ಏನು ಗಡಿಬಿಡಿ ಮಾಡ್ಕೋಬೇಡಿ. ಹೇಳೋದ್ ಯಾಕೆ ಅಂದ್ರೆ ಟೈಮ್ ವೇಸ್ಟ್ ಮಾಡದೆ ಇರ್ಲಿ ಅಂತ. ನೀವ್ 2:30 ಆಗ್ಲಿ 5 ಕಲ್ತ್ಕೊಂಡು ಹೋಗಿ. ಓಕೆನಾ? ಬಂದೆ ಕರಿತಿದ್ದೀರಲ್ಲ, ನಿಮ್ ಸಣ್ಣೆ ಕರೀತಾ ಇದೆ. ಏನಿಲ್ಲ, ಎಷ್ಟೊತ್ತು ಯಾರು ಕರೀದಿನ ಬರ್ತೀನಿ. ಆಕ್ಚುಲಿ ಎಲ್ಲಾ ಟೇಬಲ್ಗೂ ನಾನು 3 ಜನನೇ ಬಿಡೋದು. ಬಟ್ ಮೇಡಮ್ ನೆನೆ ಆಬ್ಸೆಂಟ್ ಅಂದ್ರು, ಅವರು ಎಕ್ಸ್ಟ್ರಾ ಸ್ಟೂಡೆಂಟ್ ಇವತ್ತು. ಸೊ ಆದ್ರೂ 4 ಜನನು ಸೇರಿ ಇದನ್ನ ಫಿನಿಶ್ ಮಾಡಿದ್ದಾರೆ. ತುಂಬಾ ಫಾಸ್ಟ್ ಆಗಿ ಫಿನಿಶ್ ಮಾಡಿದ್ದಾರೆ. ಹೇಳ್ದೇರಿ ಹೇಳಿಪ್ಪ, ಹೆಂಗ್ ಅನ್ನಿಸ್ತು? ಬರ್ದೇ ಇದ್ದಿದ್ದಕ್ಕೆ ಮೇಡಮ್ ತುಂಬಾ ಸಾರಿ. ಇವತ್ತು ಬಂದಿದ್ದಕ್ಕೆ ತುಂಬಾ ತೊಂದ್ರೆ ಇಲ್ಲ ಮ್ಯಾಮ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅರೆ ನಿಮ್ ನಾನು ಏನ್ ಹೇಳ್ದೆ ಮ್ಯಾಮ್, ಕೋಆಪರೇಟ್ ಮಾಡ್ಬೇಕು. 1 ಟೇಬಲ್ 3 ಜನ ಇರ್ತಾರೆ, ನೀವ್ 4ನೇವರಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ತೊಂದ್ರೆ ಕೊಡ್ಬಾರ್ದು ಅಂತ ನಿಮ್ಗೆ ಹೇಳಿದೆ. ಕರೆಕ್ಟಾ? ಯಾಕಂದ್ರೆ 4 ಜನ 1 ಟೇಬಲ್ ನನ್ ಮನ್ಸಿಗೆ ಸಮಾಧಾನ ಆಗಲ್ಲ. ಅದು 3 ಜನಕ್ಕೂ ತೊಂದ್ರೆನೂ ಆಗ್ಬಾರ್ದು ಮ್ಯಾಮ್ ಅಂತ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ಇಲ್ಲಿ ಹೇಳಿದಾಗೂ ನಾನು ಅದೇ ಹೇಳಿದ್ದು 2, 3. ಬಟ್ ಇವತ್ತು ನೋಡಿದಿರಲ್ಲ ನೀವು, 30 ಜನ ಫುಲ್ ಇರೋದ್ರಿಂದ ನನಗ್ ಬೇರೆ ಆಪ್ಷನ್ ಇರ್ಲಿಲ್ಲ. ಬಹುಶಃ ನೀವು ಕಲ್ತ್ರ ಅನ್ಸುತ್ತೆ. ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇತ್ತು, ನಗ್ತಾ ಇದ್ರು. ಬರ್ದೇ ಇದ್ದಿದ್ದಕ್ಕೆ ಎಕ್ಸ್ಟ್ರೀಮ್ಲಿ ಸಾರಿ. ತೊಂದ್ರೆ ಇಲ್ಲ, ಆಗತ್ತೆ. ನಮ್ ಲೇಡೀಸ್ ಎಲ್ಲಾರು ಹೋಗ್ಬೇಕು ಅಂದಾಗ ಏನಾರ ಕೆಲಸ ಬೀಳುತ್ತೆ. ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್. ಹೇಳ್ಬೇಕು. ಓಕೆ ಮ್ಯಾಮ್, ತುಂಬಾನೇ ಕಲ್ತಿದ್ದೀವಿ. ಸೊ ವಿಡಿಯೋ ನೋಡ್ಕೊಂಡ್ ಬಂದಿದ್ರ ಮನೇಲಿ? ಮೇಡಮ್ ಮನೆ ನೋಡಿದ್ದೆ. ಇಲ್ಲ ಮೇಡಮ್, ನಾನು ಅಲ್ಲಿಂದ ಬರ್ತಾ ಕಾರಲ್ಲೇ ವಿಡಿಯೋ ನೋಡ್ಕೊಂಡು ನಾನು ತಿರುಪ್ತಿಲಿ ಟೈಮ್ ಇತ್ತಲ್ಲ ಸ್ವಲ್ಪ ಕಾರಿಂದ ಬರೋವಾಗ ನಾನು ನೋಡ್ಕೊಂಡ್ ಬಂದೆ.
ಹೇಳಿ ಮ್ಯಾಮ್, ನಿಮ್ ಅನಿಸಿಕೆ ಹೇಳಿ, ಆಮೇಲೆ ಮೈಕ್ ಇವ್ರು ಟ್ರಾನ್ಸ್ಫರ್ ಮಾಡಿ. ಇವ್ ನೋಡಿ ಸ್ಮೈಲ್ ಮನೆ ಕಲ್ತಂಗಾಯ್ತು ಪಾಪ. ನಮ್ಮ ಮೇಟ್ಸುನು ಕೋಆರ್ಡಿನೇಟ್ ಮಾಡಿ ಮಾಡಿದ್ರಾ? ಕೊಟ್ಟಿದ್ರು. ಚೆನ್ನಾಗಿ ಆಕ್ಚುಲಿ ಜಾಗ ಇಕ್ಕಟ್ಟೆ, ನಾನ್ ಬಂದ್ ಚೇರ್ ಇಲ್ಲ madam, ನಮ್ಗೆ ಎಲ್ಲ comfort ಮಾಡ್ತಾ ಆಗಿತ್ತು, ಇದ್ದೆ, comfort zone. ಬಟ್ ಅವರೆಲ್ಲ ಮಾಡೋ ಖುಷಿಲಿ ಅದೆಲ್ಲ ಗಮನನೇ ಮಾಡಿಲ್ಲ ಅಲ್ವಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ Okay, ಯು ಸೊ ಕೊಡಿ. ಮಾತಾಡಿಪ್ಪ, ಏನ್ ಅನ್ಸ್ತು ನಿಮ್ಗೆ? ವಿಡಿಯೋ ಬಗ್ಗೆ ಏನ್ ಅನ್ಸ್ತು? ಇಲ್ಲಿ ಬಂದ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗ್ ಅನ್ಸ್ತು? ವಿಡಿಯೋ ತಗೊಂಡಿದ್ದು ತುಂಬಾನೇ ಖುಷಿ ಆಯ್ತು. ಹಾ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡ್ಬಿಡಿ, ನನ್ ಮಾತ್ರ ಹೇಳಿ ಸಾಕು. ನೀವು ತುಂಬಾನೇ ಚೆನ್ನಾಗಿ ಕಲ್ಸ್ಕೊಡ್ತೀರಾ ಅಂತ ಹೇಳ್ದೆ ಮ್ಯಾಮ್. ಓಕೆ, ಅದ್ ಹೇಳಿ, ಅದ್ ಬೇರೆ ಕೇಳೋಣ. ಕಡೆ ಎಲ್ಲ ಕೇಳಿದ್ರು ಇಷ್ಟು ಯಾರು ಈ ತರ ರೆಸ್ಪಾನ್ಸ್ ಮಾಡೇ ಇಲ್ಲ ಮ್ಯಾಮ್. ರೆಸ್ಪಾನ್ಸ್ ಮಾಡಿಲ್ಲ, ಇಷ್ಟು ರೆಸ್ಪಾನ್ಸ್ ಯಾರು ಮಾಡಲ್ಲ. ತುಂಬಾ ಎಲ್ಲರೂ ಚೆನ್ನಾಗಿ ನನ್ students ಏ ರೀ. ಮಾಡ್ತೀರಾ ಮ್ಯಾಮ್. ನಾನೇನ್ ಗೊತ್ತಾ ಹೇಳೋದು, ಕಲಿಯೋದು ಈಸಿ, ಕಲ್ಸೋದು ತುಂಬಾ ಕಷ್ಟ. ಅದಕ್ಕೆ ತಾಳ್ಮೆ ಬೇಕು, ಎನರ್ಜಿ ಬೇಕು, ಕಲ್ಸೋ ಮನಸ್ಸು ಬೇಕು. ಮನ್ಸ್ ಬಿಚ್ಚಿ 100% ಹೇಳ್ಕೊಡ್ಬೇಕು. ನನ್ನ ಹತ್ರ ಕಲಿಯೋರ್ ಪ್ರತಿಯೊಬ್ರಿಗೆ ಏನ್ ಹೇಳ್ತೀನಿ ಗೊತ್ತಾ, ಈ ವರ್ಷ ಆರ್ಡರ್ಸ್ ತಗೊಳ್ಳಿ, ಉಡ್ಸಿ, ಕಲಿಸ್ತೀರಾ ಅಂದ್ರೆ ನೀವು 20 ಸತಿ ನೀವು ಪರ್ಫೆಕ್ಟ್ ಆಗಿ. ಯಾಕಂದ್ರೆ ನೀವು ತಪ್ಪು ಹೇಳ್ಕೊಡ್ಲಿ, ಸರಿ ಹೇಳ್ಕೊಡ್ಲಿ, ನಮ್ ಗುರು ಹೇಳ್ಕೊಟ್ಟಿದ್ದೆ ಕರೆಕ್ಟ್ ಅಂತ ಸ್ಟೂಡೆಂಟ್ಸ್ ಹೋಗ್ತಾರೆ. ಸೊ ದಯವಿಟ್ಟು ನೀವು ಪರ್ಫೆಕ್ಟ್ ಆಗಿದ್ದೀರಾ ಹೇಳ್ಕೊಡಕ್ ಹೋಗ್ಬಿಡಿ. ಹೇಳ್ಕೊಡೋದು ಮಾಡೋ ಅಷ್ಟು ಸುಲಭ ಅಲ್ಲ, ಅದೊಂದು ಪವಿತ್ರವಾದ ಕೆಲಸ, ಆಯ್ತಾ? ಸೊ ಈ ಫೀಲ್ಡ್ ನಾನು 10 ವರ್ಷದಿಂದ ಇರೋ ಸೀನಿಯರ್ ಅನ್ನೋ ಒಂದು ಕ್ರೈಟೀರಿಯಾ ಇಟ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ಕಲ್ಸೋರು ಪರ್ಫೆಕ್ಟ್ ಆಗಿ ಆಮೇಲೆ ಕಲ್ಸಿ. ಲಾಸ್ಟ್ ಇಯರ್ ನಾನು ನಿಮ್ದು ಇನ್ಸ್ಟಾಗ್ರಾಮ್ದು ವಿಡಿಯೋಸ್ ನಾನು ಕ್ಲಾಸಿಗೆ ಬಂದಿರ್ಲಿಲ್ಲ, Okay. ಪ್ಲಸ್ ಯಾವ್ದು ವಿಡಿಯೋನು ಇರ್ಲಿಲ್ಲ ಲಾಸ್ಟ್ ಇಯರ್. ಹೌದು, ಇರ್ಲಿಲ್ಲ. ಇನ್ಸ್ಟಾಗ್ರಾಮ್ ತಗೊಂಡು ಏನೇ ನೀವು ಬಿಟ್ಸ್ ಅಂಡ್ ಬೈಟ್ ಹಾಕಿದಿರಲ್ಲ, ಕ್ಲಾಸ್ ತಗೊಳೋದು, ಅದನ್ನೇ ಸ್ವಲ್ಪ ತಗೊಂಡ್ ಕ್ಲಾಸ್ ತಗೊಂಡು ಹುಡ್ಸಿದ್ದೆ. ಬಟ್ ಇಷ್ಟು ಪರ್ಫೆಕ್ಟ್ ಇಲ್ಲ ಅಂದ್ರು, ಬಟ್ ಬಂದಿತ್ತು ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ ಇಟ್ ವಾಸ್ ವೆರಿ ನೈಸ್. Okay. ತುಂಬಾ ಚೆನ್ನಾಗಿ ಬಂದಿತ್ತು. ಹಾ. ಆಮೇಲೆ ಕ್ಲಾಸಿಗೆ ಬರ್ಬೇಕು ಅಂತಿದ್ದೆ, ಬಿಕಾಸ್ ನಂದು ಆಫೀಸ್ ಕೆಲಸ ಅದರಿಂದ ಬರಕ್ ಆಗಿರ್ಲಿಲ್ಲ. Okay. ಮತ್ ನೀವು ವಿಡಿಯೋ ಲಾಂಚ್ ಮಾಡಿದಾಗ ಒಳ್ಳೆ ಆಪರ್ಚುನಿಟಿ, ಮನೇಲೆ ಕುತ್ಕೊಂಡು ನೋಡ್ಬೋದು, ಕಲ್ತ್ಕೋಬಹುದು ಅಂತ ತಗೊಂಡೆ. ಕ್ಲಿಯರ್ ಆಗಿ ನೋಡ್ದೆ. ಸೊ ಈಚ್ ಬಿಟ್ ಅಂಡ್ ಬೈಟ್ ಪ್ರತಿಯೊಂದನ್ನು ನೀವು ನೀಟಾಗಿ ಹೇಳ್ಕೊಟ್ಟಿದ್ದೀರಾ. ಅದು ನೋಡಿದ್ಮೇಲೆ ಖುಷಿ ಆಯ್ತು. ಆರಾಮ್ಸೆ ನೀಟಾಗಿ ಮಾಡ್ಬೋದು. ಎಲ್ಲೆಲ್ಲಿ ಮಿಸ್ಟೇಕ್ ಆಗಿತ್ತು ಲಾಸ್ಟ್ ಇಯರ್ ನಾನು ಆಲ್ಮೋಸ್ಟ್ ಒಂದ್ 3-4 ಅವರ್ಸ್ ಸ್ಪೆಂಡ್ ಮಾಡಿದ್ನೇನೋ. ಸೊ ಇನ್ನೂ ಬೇಗ ಮಾಡ್ಬೋದು. ಇವನ್ ದ ಸ್ಯಾರಿ ಅದನ್ನ ಫ್ರೀ ಹಿಡಿತೀವಲ್ಲ, ಅದನ್ನೇ ಒಂದು 1 ಅವರ್ ಮಾಡಕ್ ಬಿಡ್ತೀವಿ. ಓಕೆ, ಸೊ ನಿನ್ನೆ ಏನಿಲ್ಲ ಅಂದ್ರೂ ಒಂದು 15 ಮಿನಿಟ್ಸ್ ಅಲ್ಲಿ ಹಿಡಿಬಹುದು. ಆಯ್ತಾ? ಸೊ ಅದೇ ಆಮೇಲೆ ನೀವು ಈ ಹಿಡಿದ್ರೆ ಬೇರೆಯವ್ರ ಸಹಾಯನೂ ಬೇಡ, ನಾನು ಒಬ್ಳೆ ನೋಡ್ಬೋದು. ಮನೆಗೆ ಹೋಗಿ ಮತ್ತೆ ವಿಡಿಯೋ ನೋಡಿ ರಿಪೀಟೆಡ್ ಆಗಿ ನಾವು ಮಾಡ್ತೀವಿ. ಆಮೇಲೆ ಇದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೊಟ್ಟಾಗ ಇನ್ನು ತುಂಬಾ ಉಪಯೋಗ ಆಯ್ತು. ವಿಡಿಯೋ ನೋಡಕ್ಕೂ ಇಲ್ಲಿ ಎಲ್ಲ ಐಟಮ್ ಈಗ ಏನ್ ಗೊತ್ತೇನ್ರಿ, ಆಪರೇಷನ್ ಮಾಡೋದ್ರಿಂದ ನೀವು ಲೈವ್ ಆಗಿ ಮಾಡ್ತಾ ಇದೀರಾ. ಫಿನಿಶಿಂಗ್ ಬಂತು, ಪ್ರಾಕ್ಟೀಸ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ. ಆದ್ರೆ ಲಿಟಲ್ ಬಿಟ್ ಮಿಸ್ಟೇಕ್ಸ್ ಇರುತ್ತೆ. ಅದು ಇಲ್ಲಿ ಬಂದಾಗ ಕ್ಲಿಯರ್ ಮಾಡ್ಕೊಂಡ್ವಲ್ಲ. ಆಮೇಲೆ ಇನ್ನೊಂದೇನಂದ್ರೆ ನಿಮ್ದು ಪ್ರಾಡಕ್ಟ್ ಇದೆಯಲ್ಲ, ಪರ್ಫೆಕ್ಟ್ ನೀವು ಆಲ್ರೆಡಿ ಮಾಡಿ ಪ್ರಾಕ್ಟೀಸ್ ಆಗ್ಬಿಟ್ಟೆ. ಇಟ್ ಇಸ್ ಫಿಟ್ ಫಾರ್ ದ ಕೈ ಕಾಲು ಮುಖವಾಡಕ್ಕೆ. ಹೌದು, ಸೊ ತಗೊಂಡ್ಬಿಟ್ರೆ ಹ್ಯಾಂಡ್ಸ್ ಆನ್ ಲೆಗ್ಸ್ ತುಂಬಾ ಕಡೆ ನೋಡಿ ಆ ಫಿನಿಶಿಂಗ್ ನನಗೆ ಇಷ್ಟ. ಫಿನಿಶಿಂಗ್ ಎಲ್ಲೂ ಇಷ್ಟ ಆಗಿಲ್ಲ. ಹ್ಯಾಂಡ್ಸ್ ಆನ್ ಲೆಗ್ಸ್ ತುಂಬಾ ನಿಮ್ ಸ್ಟೂಡೆಂಟ್ಸ್ ಗೆ ರಿವ್ಯೂ ತಗೊಂಡಿದ್ದೀನಿ, 2-3 ಜನಕ್ಕೆ ಕೇಳಿದೀನಿ, ಕಾಲ್ ಮಾಡಿದೀನಿ. ಬಟ್ ಅವ್ರ ಮೆಸೇಜ್ ಅಲ್ಲೇ ರಿಪ್ಲೈ ಮಾಡಿದ್ರು. ಬಟ್ ಪ್ರೈಸ್ ಕಡಿಮೆ ಇತ್ತು. ನನ್ ಪ್ರೈಸ್ ಕಡಿಮೆ ಇದ್ರು ಲುಕ್ ಇರ್ಲಿಲ್ಲ. ಬೇರೆ ವಿಡಿಯೋಸ್ ಜೂಮ್ ಮಾಡಿ ನೋಡಿದೀವಿ. ಮತ್ತೆ ನಾನು ಅದಕ್ಕೆ ಮೇಳಕ್ ಬಂದು ಡೈರೆಕ್ಟ್ ಆಗಿ ಫಸ್ಟ್ ಇಲ್ಲಿ ನೋಡಿ ನಿಮ್ದೆಲ್ಲ ಪರ್ಚೇಸ್ ನೋಡಿದ್ಮೇಲೆ ನಂಗೆ ಈ ಫಿನಿಶಿಂಗ್ ತುಂಬಾ ಇಷ್ಟ. ಮುದ್ದಾಗಿದೆ ಕೈ ಕಾಲು, ಅಂದ್ರೆ ಫಿನಿಶಿಂಗ್ ಇದೆ. ಮತ್ತೆ ನಿಮ್ ವರ್ಕ್ ತುಂಬಾ ಫಿನಿಶಿಂಗ್ ಇದೆ. ಇನ್ನೊಂದ್ ಏನ್ ಗೊತ್ತಾ ಮೇಡಮ್, ನಾವ್ ಎಷ್ಟೇ ಟೈಟ್ ಆಗಿ ಸ್ಟಫ್ ಮಾಡಿದ್ರು, ಈಗ ಹೊಸದಿಮ್ ಹೆಂಗೆ ಬಿಗಿ ಇರತ್ತೋ ನೆಕ್ಸ್ಟ್ ಯೂಸ್ ಮಾಡ್ತಾ ಮೆತ್ತಗಾಗತ್ತಲ್ಲ. ಸೊ ಈಗ ಬಿಗಿ ಇದ್ರು ನಂದು ಕೂಡ ನೆಕ್ಸ್ಟ್ ಇಯರ್ಗೆ ಸಾಫ್ಟೇ ಆಗ್ಬಿಡತ್ತೆ. ಬಟ್ ತಗೋವಾಗೆ ನೀವು ಸಾಫ್ಟ್ ಆಗಿರೋದ್ ತಗೊಂಡ್ರೆ ನೆಕ್ಸ್ಟ್ ಇಯರ್ ಬಾಳ್ಕೆ ಎಲ್ ಬರ. ಸಾಫ್ಟ್ ಅನ್ನೋದಕ್ಕಿಂತ ಇವಾಗ ಯಾವ್ದೇ ಒಂದು ಸಾರಿ ತಗೊಳ್ಳಿ, ಏನೇ ತಗೊಳ್ಳಿ, ಲುಕ್ ನೋಡ್ತಾರೆ. ಮೇನ್ ಫಿನಿಶಿಂಗ್ ಲುಕ್. ನಾನು ಹೇಳಿ ನಿಮ್ ವರ್ಕ್ ಅಲ್ಲಿ ಫಿನಿಶಿಂಗ್ ಮಾತ್ರ ಪಕ್ಕಾ ಸ್ಯಾಟಿಸ್ಫ್ಯಾಕ್ಟರಿ. ನನಗೆ ಸ್ಪೆಷಲಿ ಪರ್ಸನಲಿ ತುಂಬಾ ಇಷ್ಟ ಆಗಿ ನಾನು ಬರ್ಲೇಬೇಕು, ಕಲೀಲೇಬೇಕು ಅಂತಾನೆ ಬಂದಿದ್ದೆ. ಮೈನ್ ನನ್ನ ಸಜೆಷನ್ ಇದು ನಮ್ಗೆ ಟೆಂಪಲ್ ಈಸಿ ಆಗಿ ಮಾಡಕ್ಕೂ ಆಯ್ತು ನಮ್ಗೆ. ಮತ್ತೆ ಸ್ಯಾರಿ ಸ್ವಲ್ಪ ಫ್ಲೆಕ್ಸಿಬಲ್ ಇತ್ತಲ್ಲ ಮೇಡಮ್. ಇದು ಮೈನ್ ಟೆಂಪಲ್ ಸ್ಟೈಲ್ ಎಲ್ಲಾರು ಕಷ್ಟ ಅನ್ಕೋತೀವಿ, ಆದ್ರೆ ಪದ್ಮಾಸರನೇ ಈಸಿ, ಟೆಂಪಲ್ ಸ್ಟೈಲ್ ಸ್ವಲ್ಪ ಟ್ರಿಕ್ಕಿ. ಅರೆ ಟ್ರಿಕ್ ಕಲ್ತ್ಕೊಂಡ್ರೆ ನಿಮ್ಗೆ ಈಸಿ ಅನ್ಸ್ತಾ? ಲುಕ್ ಚೆನ್ನಾಗಿ ಬಂದಿದೆ. ಹೌದೇ, ಸ್ಯಾರಿನೂ ತುಂಬಾ ಡಿಪೆಂಡ್ ಆಗುತ್ತೆ ರೀ. ಸ್ಯಾರಿ ಕಂಫರ್ಟಬಲ್ ಆಗಿರೋ ತರ ಸ್ವಲ್ಪ ಸಾಫ್ಟ್ ಸಿಲ್ಕ್ ತರ ತಗೊಂಡ್ರೆ ನಿಮಗೆ ಚೆನ್ನಾಗಿ ಕೂರುತ್ತೆ. ಓಕೆ ಪಾ, ಥ್ಯಾಂಕ್ ಯು ಸೋ ಮಚ್. 4 ಜನನ ಕೋಆಪರೇಟ್ ಮಾಡ್ಕೊಂಡಿದ್ಕೆ ನಿಮ್ 3 ಜನಕ್ಕೂ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಬರ್ತಿದೀನಿ, ನಿಮ್ ಟೇಬಲ್ಗೆ ಬರ್ತಾ ಇದೀನಿ. 3600 ವಿತೌಟ್ ವರ್ಕ್, ವಿತ್ ವರ್ಕ್ ಅಂದ್ರೆ 4000. ಅದು ಫೈಬರ್ ಪಿಲ್ಲರ್ಸ್ ಮಾ, ಬ್ರೇಕಬಲ್ ಆಗಲ್ಲ. ಕೆಳಗೆ ಹೊಡಿಲೇಬೇಕು ಅಂತ ಹೊಡೆದ್ರೆ ಬೋಳು. ಹೇಳಿ ತೊಡೆ ಸ್ಟಫಿಂಗ್ ಮಾಡ್ಕೊಂಡ್ರಾ? ಇರಿ, ಹೌದು ಬಂದಿದೆ ತೊಡೆ. ನೀವ್ ಹೆಂಗ್ ಸ್ಟಫಿಂಗ್ ಮಾಡ್ಬೇಕು ತೋರಿಸ್ತೀನಿ ಅಂದೆ ಅಲ್ಲ, ಅಪ್ಪರ್ ಬಾಡಿ ತೆಗ್ದು. ಎಲ್ಲಿ ಫ್ರಿಲ್ಸ್ ಎಲ್ಲಿದೆ?
ಸೊ ಈ ಫ್ರಿಲ್ಸ್ ಇರುತ್ತಲ್ವಾ, ಇಲ್ಲಿ ಕೆಳಗೆ ಯಾವ್ದು ಬಿಡಬಾರ್ದು. ಇಲ್ಲಿ ಏನಿರುತ್ತೆ 3-4 ಫ್ರಿಲ್ಲು. ಯಾಕ್ರೆ ಸುಜಿದಾರ ಮುಟ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಂದ್ರ? ನೆಕ್ಸ್ಟ್ ಸೆರಕ್ ಫಿನಿಶಿಂಗ್ ಮಾಡುವಾಗ ನನ್ನ ಕರಿಬೇಕು. ನಾನು ಸೆರಕ್ ಫಿನಿಶಿಂಗ್ ಬಂದಿಲ್ಲ, ನಿಮ್ದು ಮಾಡಿಸ್ತೀನಿ. ಕೈ ಹೊಲ್ದಿಲ್ಲ, ಶಾರ್ಟ್ ಕಟ್ ಮಾಡ್ತಾ ಇದೀರಾ ನೀವು ನೋಡಿ. ಕೈ ಹೊಲ್ದ್ರೆ ಈ ಫಿನಿಶಿಂಗ್ ಬರುತ್ತೆ. ಹೊಲಿಲಿಲ್ಲ ಅಂದ್ರೆ ಏನಾಗ್ತದೆ? ಹೊಲ್ದಾಗ ಎಲ್ಲಿ ಹೊಲಿಬೇಕು ಅಂತ ನಿಮ್ ಟಿಪ್ ಹೇಳ್ತೀನಿ ನೋಡಿ. ಈಗ ನಿಮ್ ಕೈನ ಹಿಡ್ಕೊಳ್ಳಿ ಫಸ್ಟ್ ಪಾತ್ರೆ ಜೊತೆಲಿ. ಎಲ್ಲಿ ಜಂಕ್ಷನ್ ಬಂತು? ಇಲ್ಲಿಗೆ ಕೂರ್ತು, ಕರೆಕ್ಟಾ? ಇದು ಎಲ್ಲಿ ಕೂರ್ತು? ಇಲ್ಲಿಗೆ ಕೂರ್ತು. ಸೊ ನಿಮ್ ಕೈನ ಹಿಡ್ಕೊಳ್ಳಿ, ಯಾವಾಗ್ಲೂ ಅಲ್ಲೇ ಬರಲ್ಲ. ನಿಮ್ ಕೈನ ಹಿಡ್ದಿ ಪರ್ಫೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೊಲಿಬೇಕು. ಹೊಲಿಬೇಕಾದ್ರೆ ಸೂಜಿನ ಫಸ್ಟ್ ತಲ್ ಕೆಳಗಾಗಿ ಹಾಕೊಂಡು ಮೇಲಿಂದ ಎತ್ತಿದ್ರೆ ನಿಮ್ಗೆ ಅಪ್ಪರ್ ಗ್ರಿಪ್ ಬರುತ್ತೆ ಕಟ್ಟೋದು. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಯಾವ್ದ್ರಲ್ಲಾರು ಒಂದ್ರಲ್ಲಿ ನಾನು ಸೆರಕ್ ಫಿನಿಶಿಂಗ್ ಮಾಡಿ ಕೈ ಹೊಲ್ದ್ ಕೊಡ್ತೀನಿ, ನೀವು ತೋರಿಸ್ಬೇಕು. ಓಕೆ? ದರ್ಬಾರ್ ಸ್ಟೈಲ್ ಇದ್ರಲ್ಲೇ ಮಾಡ್ಬೇಕಾಗಿತ್ತು ನೀವು, ಟೆಂಪಲ್ ಸ್ಟೈಲ್ ಅಲ್ಲೇ. ಇನ್ನೊಂದ್ ದರ್ಬಾರ್ ಸ್ಟೈಲ್ ಈಗ ಏನ್ ಮಾಡ್ತೀರಾ? ಸೇಮ್. ಮತ್ತೆ ಇನ್ನೊಂದು ಮಿಸ್ಟೇಕ್ ಏನ್ ಮಾಡಿದೀರಾ ಗೊತ್ತಾ? ಇದು ಕಾಲ್ ವ್ರಾಪ್ ಮಾಡಿರೋ ಫ್ರಿಲ್ ಯು ಎತ್ಬಾರ್ದು, ಅದು ಕೆಳಗಡೆ ಹೋಗ್ಬೇಕು. ಇದು ಸರಿ ಮಾಡಿ, ಇದು ಕೆಳಗಡೆ ಹೋಗ್ಬಿಡ್ಬೇಕು, ತೊಡೆ ಕೆಳಗಡೆಗೆ. ಓಕೆನಾ? ಸೆಕೆಂಡ್ ಸೆಟ್ ಆಫ್ ಫ್ರಿಲ್ ತೋರಿಸ್ತೀನಿ. ಸೆಕೆಂಡ್ ಸೆಟ್ ಆಫ್ ಫ್ರಿಲ್ ಟ್ವಿಸ್ಟ್ ಮಾಡಿ ತಗೋತಿರ್ಲ, ಅದನ್ನ ಯು ತಗೋಬೇಕು ಇಲ್ಲಿ ಕಾಲ್ ಕೆಳಗಡೆಯಿಂದ. ಓಕೆನಾ? ಕಾಲ್ ಫಸ್ಟ್ ಸೆಟ್ ಆಫ್ ಫ್ರಿಲ್ ಏನು ನೀವು ಕಾಲ್ ಗ್ರಾಪ್ ಮಾಡಿದ್ರು ಅದೆಲ್ಲ ತೊಡೆ ಕೆಳಗಡೆ ಹೋಗ್ಸ್ಬಿಡ್ಬೇಕು. ಸೆಕೆಂಡ್ ಸೆಟ್ ಆಫ್ ಫ್ರಿಲ್ ನ ಮಾತ್ರ ಯು ಎತ್ಬೇಕು. ಮ್ಯಾಮ್ ನೋಡಿ, ಇಲ್ಲಿ ಏನ್ ತೊಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದನ್ನೆಲ್ಲ ಈ ಸ್ಯಾರಿಲೇನೆ ಕವರ್ ಮಾಡ್ಕೋಬೇಕು. ಒಂಚೂರು ಆಲ್ಟ್ರೇಷನ್ ತರ ಹಂಗೇನಾರು ಆಗ್ಲಿಲ್ವಾ? ಈ ಸೀರೆ ಸೇರ್ಸಾರು ಪಿನ್ ಹಾಕೋಬೇಕು. ಯಾಕಂದ್ರೆ ಇಡುವಾಗ ಅದು ಪಾತ್ರೆ ಕೈ ಕಾಲಾದ್ರೂ ಅದು ಅಮ್ಮ ಅದು ಪಾರ್ಟ್ ತರ ಅಲ್ವಾ, ಸೊ ಅದೇನು ಕಾಣಿಸ್ಬಾರ್ದು ನಮ್ಗೆ. ಅದ್ ಒಂದ್ ಮೈನ್ ಟಿಪ್, ಎರಡೂ ಕಡೆ ಪಾತ್ರೆ ಕಾಣಿಸ್ಬಾರ್ದು. ಯಾವ ಫ್ರಿಲ್ ಬರ್ತೋ ಅದ್ ಸೇರಿ ಒಂದು ಗುಂಡ್ ಪಿನ್ನೋ ಹಾಕ್ಬೇಕು. ಕೆಳಗಡೆ ಪರ್ಫೆಕ್ಟ್ ಆಗಿದೆ. ಮೇಲ್ಗಡೆದನ್ನು ಯು ಎತ್ಬೇಕು, ಇದನ್ನು ಯು ಎತ್ಬೇಕು. ಓಕೆನಾ? ಯು ಎತ್ತಿ ಎರಡೂ ಸೇರ್ಸ್ ಒಂದೇ ಪಿನ್ನಾರು ಹಾಕಿ ಅಥವಾ ಒಂದ್ ಪಿನ್ನಾರು ಹಾಕಿ. ಕಾಲ್ ಸರಿ ಬಂದಿದೆ. ಮೂರನೇ ದಾರ ಯಾಕೆ ಕಟ್ಟಿಲ್ಲ? ತಡಿ ಸುನೀತಾ ಅವ್ರೆ, ತಗೊಳ್ಳಿ. ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ. ಇಲ್ಲಿ ರಿವ್ಯೂ ಕೊಡುವಾಗ ಏನು ಪ್ರಿಪರೇಷನ್ ಬೇಡ ರೀ, ನಿಮ್ಗೆ ಹೆಂಗ್ ಅನ್ಸುತ್ತೋ ಮನ್ಸ್ಪಿಚ್ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ಅರುಣಾ ಅಂತ. ನಾನು ಹೊಸಕೋಟೆಯಿಂದ ಬಂದಿದ್ದೀನಿ. ಹೊಸಕೋಟೆ? ಹೌದು. ಗ್ರೇಟ್. ಎಷ್ಟೊತ್ ಬಿಟ್ರಿ ಮನೆ ಬೆಳಗ್ಗೆ? 9 ಗಂಟೆಗೆ ಬಿಟ್ಟಿದ್ದು. ಬೇಗ ಬಂದಿದ್ದೀರಾ ಹಂಗಂದ್ರೆ? ಇಲ್ಲ, ಲೇಟ್ ಆಗೋಯ್ತಾ? ಯಾಕೆ 9 ಗಂಟೆಗೆ ಬಿಟ್ರಿ? 10:30 ಕ್ಲಾಸ್ಗೆ? ಅಂದ್ರೆ ಬೇಗ ಬರ್ತೀನಿ ಅಂತ ಫಸ್ಟ್ ಟೈಮ್ ಬಂದಿರೋದು ಈ ಏರಿಯಾಗೆ. ಸೊ ಹಾಗಾಗಿ ಹೇಳಿ. ನಾನು ಇದು ಫಸ್ಟ್ ಟೈಮ್ ಕ್ಲಾಸ್ ಇವ್ರದ್ದು ಯೂಟ್ಯೂಬ್ ವಿಡಿಯೋಸ್ ಮತ್ತೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಾ ಇದ್ದೆ. ಕ್ಲಾಸ್ ಅಟೆಂಡ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದೇ ಡಿಸ್ಟೆನ್ಸ್ ತುಂಬಾ ಲಾಂಗ್ ಇರೋದ್ರಿಂದ ಹಂಗ ಅಟೆಂಡ್ ಆಗಕ್ ಆಗ್ಲಿಲ್ಲ. ಆಮೇಲೆ ನಾನು ವಿಡಿಯೋ ಪರ್ಚೇಸ್ ಮಾಡಿದೆ ನಿಮ್ಮ ಹತ್ರ. ವಿಡಿಯೋದಲ್ಲಿ ನನ್ಗೆಲ್ಲ ಚೆನ್ನಾಗ್ ಅರ್ಥ ಆಯ್ತು, ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಎಲ್ಲ ಬಂತು. ಆಮೇಲೆ ನೀವು ಆಫರ್ ಕೊಟ್ರಿ ಅಲ್ವಾ, ಹ್ಯಾಂಡ್ಸ್ ಅಂಡ್ ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳಿ. ಆಗ ಒಂದ್ಸಲ ಹೋಗಿ ಎಲ್ಲ ಕ್ಲೀನ್ ಆಗಿ ಕಲಿಯೋಣ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಆಯ್ತು. ಅದರಿಂದ ನಾನು ರಿಸ್ಕ್ ತಗೊಂಡು ಏನಕ್ಕೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ? ಪಾತ್ರೆಗಳು ನಿಮ್ಗೆ ತಲೆಯಲ್ಲಿ ದೊಡ್ಡ ಪಾತ್ರೆನೇ ಉಪಯೋಗಿಸ್ಬೇಕು ಅನ್ನೋದು ಇರುತ್ತೆ. ಇಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಈ ತರ ಚಿಕ್ಕ ಪಾತ್ರೆಲು ಇಷ್ಟು ದೊಡ್ಡ ಐಡಲ್ ನಾವು ಮಾಡಬಹುದು ಅಂತ ಅಲ್ವಾ? ಹಾಗಾಗಿ ನಿಮ್ಗೆ ಯಾರಿಗೂ ಏನು ಐಟಮ್ಸ್ ತರ ಕೇಳಲ್ಲ. ಯಾಕಂದ್ರೆ ನೀವ್ ತಂದ್ರೆ ಒಂದೊಂದು ಆಗ್ಬಿಡುತ್ತೆ, ಅಲ್ಲಿ ಶೇಪ್ ಸರಿ ಬರಲ್ಲ. ಸೊ ಸೀರೆ ಒಂದು ಎಲ್ಲರಿಗೂ ನಾನು ಕೊಡ್ಲಿಕ್ಕೆ ಆಪ್ಷನ್ ಇಲ್ದಿರೋದ್ರಿಂದ ಸೀರೆ ತರ ಕೇಳಿರ್ತೀನಿ. ಮಿಕ್ಕಿದೆಲ್ಲ ಹ್ಯಾಂಡ್ಸ್ ಅಂಡ್ ಪ್ರಾಕ್ಟೀಸ್ ಮಾಡಿದಾಗ ನಾವ್ ಏನೇನ್ ಮಿಸ್ಟೇಕ್ ಮಾಡ್ತಾ ಇದೀವಿ ಎಲ್ಲ ಕ್ಲೀನ್ ಆಗಿ ಅರ್ಥ ಆಯ್ತು. ಈಗ ಹೇಳಿದೆ ನಾನು ನಿಮ್ಗೆ 3ನೇ ದಾರ ಕಟ್ಟೆ ಇಲ್ಲ ಅಂತ ಹೇಳಿ. ಸೊ ಅದನ್ನ ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾವು ಪರ್ಫೆಕ್ಟ್ ಆಗಿ ಮಾಡಿ. ಸರಿರಿ, ನಾನು ಬರ್ತೀನಿ ಅವಾಗ. ನಿಮ್ ವಿಡಿಯೋ ತುಂಬಾ ಹೆಲ್ಪ್ ಆಯ್ತು. ಹೌದಾ? ವಿಡಿಯೋ ತಗೊಳ್ಳೋರ್ಗೆ ಏನಂತ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ, ಮನೆಯಲ್ಲೇ ಆರಾಮಾಗಿ ಕಲಿಬಹುದು. ಇವರು ರೀಸೆಂಟ್ ಆಗಿ ನನ್ಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸಿಗೆ ಬಂದಿದ್ರು. ಬಟ್ 6 ತಿಂಗಳಿಂದ ಫಾಲೋ ಅಪ್ ಮಾಡ್ಕೊಂಡು ಕ್ಲಾಸಿಗೆ ಸೇರ್ಕೊಳ್ಳೋದ ಬೇಡವಾ ಅಂತ ವಿಚಾರಿಸ್ತಾ ಇದ್ರ. ಕರೆಕ್ಟಾ? ಆದ್ರೆ ಫಸ್ಟ್ ಬಂದಿದೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ಗೆ. ಅದಾದ್ಮೇಲೆ ಈಗ ನಮ್ಗೆ ಬಂತು ಮೇಡಮ್ ಯಾವ ಕ್ಲಾಸ್ ಹತ್ರ ಕಲಿಯೋದ್ ತುಂಬಾ ಖುಷಿ ಇದೆ. ಫ್ರೆಂಡ್ಲಿ ಆಗಿ ಹೇಳ್ಕೊಡ್ತಾರೆ, ಯಾವ ತರನು ನಮ್ಗೆ ನರ್ವಸ್ ಆಗಲ್ಲ ಅಷ್ಟೊಂದು. ಬಟ್ ಕಲಿಯೋಕ್ ತುಂಬಾ ಇಷ್ಟ ಇದೆ ನನಗೆ. ಆಕ್ಚುಲಿ ಇವರು ನೆನ್ನೆ ಆಬ್ಸೆಂಟಿ ಕನ್ಫ್ಯೂಸ್ ಮಾಡ್ಕೊಂಡು ನನ್ ಮಗ ಮೆಸೇಜ್ ಆಗ್ತಾ ಹಂಗೆ ಹಿಂಗೆ ಅಂತ ಹೇಳಿ 14ಕ್ಕೆ ಇರೋರು 15ಕ್ಕೆ ಬಂದ್ರು. ಸೊ ಫಸ್ಟ್ ಪ್ರಯಾರಿಟಿ ಸ್ಲಾಟ್ ಬುಕ್ ಮಾಡಿರೋರ್ಗೆ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನ್ ಗಾಲೆ ಅರ್ಧ ಬೇಜಾರಾಗ್ಬಿಟ್ಟಿತ್ತು, ಕಲಿಬೇಕಂತ ಅಷ್ಟಿಸಿದ ಅನ್ಕೊಂಡು ಈಗ ಆಗ್ಲಿಲ್ವಲ್ಲ ಅಂತ. ನಾನು ಎಷ್ಟು ಕಮಿಟೆಡ್ ಆಗಿ 90 ಜನದ ಹೆಸರನ್ನ ಬರ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಮಾಡಿ ಎಲ್ಲಾ ಮಾಹಿತಿ ಕಳ್ಸ್ತೀನಿ ಅಂದ್ರೆ ಅಷ್ಟು ಪ್ರೊಫೆಷನಲ್ ಆಗಿ ಮಾಡ್ತಾ ಇರ್ತೀನಿ ಅಲ್ವಾ? ಸೊ ಸಾರಿ ಬೇಡ ರೀ, ಸಾರಿ ಬೇಡ. ನನ್ ಕೈಲಿ ಏನಾಗುತ್ತೋ ಮ್ಯಾಕ್ಸಿಮಮ್ ಅದ್ ನಾನ್ ನಿಮಗ್ ಮಾಡ್ಕೊಡ್ತೀನಿ. ಆದ್ರೆ ನಿಮ್ಮಿಂದ ಬೇರೆಯವ್ರ ತೊಂದ್ರೆ ಆಗ್ಬಾರ್ದು ಅನ್ನೋದು ಕೂಡ ನನ್ ಜವಾಬ್ದಾರಿ.
ಕಡಿಮೆ ಆಗಿರುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ಕೆ ತುಂಬಾ ಸೊ ನಾನೇನಂದೆ ವೆಯ್ಟ್ ಮಾಡಿ, ಪೇಷನ್ಸ್ ಆಗಿ ವೆಯ್ಟ್ ಮಾಡಿ ಅಂದೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಟೇಬಲ್ ಅಲ್ಲಿ ಆಪ್ಷನ್ ಇತ್ತು, ಹಂಗಾಗಿ ಕೊಟ್ಟೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅವ್ರು ಅಡು ಒಂದೇ ಕಲೀಲಿ ನನ್ ನಿಜ ಆಲ್ರೆಡಿ ನನ್ಗೆ ಆಲೆ ಕಣ್ಣಲ್ಲಿ ನೀರ್ ಮೇಡಮ್ ಬೈಕೊಂಡ್ರ? ಇಲ್ಲ 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 ನನ್ ಮಿಸ್ಟೇಕ್ ಅಲ್ವಾ, ನನ್ ಮಗ ಮಾಡಿದಕ್ಕೆ ಹಿಂಗ್ ಆಯ್ತಲ್ಲ ಅಂದ್ಬಿಟ್ಟು ಹೋಗ್ಲಿ ಬಿಡು ಹೋಗ್ಬಿಡೋಣ ಅಂತ ಆಲೆ ಥಾಟ್ ಅಲ್ಲಿ ಬಂದಿತ್ತು, ಹೋಗ್ತಾ ಇದೀನಿ ಅಂತ. ನೀವ್ ನೆಕ್ಸ್ಟ್ ಇದು ಹೇಳಿದ್ರಲ್ಲ ಒಂದ್ ಸ್ವಲ್ಪ ಖುಷಿ ಆಗೋಯ್ತು ನನಗ. ಸೊ ಈಗ ನಿಮಗೆ ಕಂಫರ್ಟಬಲ್ ಆಗಿ ಮಾಡಿದ್ರ? ಒಂದೇ ಕಲೀಲಿ ಎರಡೇ ಕಲೀಲಿ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಇಲ್ಲಿ ಐಟಮ್ ಶಾರ್ಟೇಜ್, ಇಲ್ಲ ಆ ಟೇಬಲ್ ಅಲ್ಲಿ ಇಸ್ಕೊಳ್ಳಿ, ಈ ಟೇಬಲ್ ಅಲ್ಲಿ ಇಸ್ಕೊಳ್ಳಿ ಅಂತ ಮಾಡಿದ್ವಾ? ಇಲ್ಲ ಮ್ಯಾಮ್, ಪ್ರತಿಯೊಂದು ಇತ್ತ? ಸೂಜಿ ದಾರ, ಸೇಫ್ಟಿ ಪಿನ್, ಟ್ವೈನ್ ಥ್ರೆಡ್, ಸಣ್ಣ ಪುಟ್ಟ ಐಟಮ್ ಕೂಡ ನಿಮ್ ಟೇಬಲ್ ಅಲ್ಲಿ ಎಲ್ಲ ಇತ್ತ? ನಮ್ ಟೀಮ್ ಅವ್ರಿಗೆಲ್ಲ ಕ್ರಾಸ್ ಚೆಕ್ ಮಾಡಿದೆ ರಾತ್ರಿನು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರಿವ್ಯೂ. ಇವ್ರ ರಿವ್ಯೂ ನೋಡಿ, ಜನ್ಸಿ ಲಕ್ಷ್ಮಿ ಅಂತೆ, ಅದಕ್ಕೆ ಸ್ವಲ್ಪ ಶೋ ಆಫ್ ಮಾಡ್ತಾ ಇದೆಯಂತೆ. ದಟ್ ವಾಸ್ ದ ರಿವ್ಯೂ ಗಿವನ್ ಬೈ ಹರ್. ಬನ್ನಿ ಎಕ್ಸ್ಪ್ಲೈನ್ ಮಾಡಿ, ಹೇಳಿ ಮ್ಯಾಮ್, ರಿವ್ಯೂ ಹೇಳಿ. ನೀವ್ ಅಲಂಕಾರ ಫುಲ್ ಯಾವ್ದಕ್ಕೂ ಮಾಡಿಲ್ಲ ಅಲ್ಲ? ಮಾಡ್ಬಿಟ್ಟು ಕೊಡ್ತೀರಾ? ಓಕೆ, ಖಂಡಿತ ಮಾಡಿ. ಏನು ಹೇಳೋದು ಇಲ್ಲ, ಕೇಳೋದು ಇಲ್ಲ, ಫುಲ್ಲು ಬಿಸಿ. ಎಲ್ಲಾರ್ಗು ಹೇಳ್ದೆ, ಎಲ್ಲ ಒಮ್ಮೆಲೆ ಬರ್ತೀರಿ ತಗೊಳ್ಳಿ ಅಂತ. ಆರೆಂಜ್ ಲೋಟಸ್ ಫ್ಲವರ್, ಥ್ರೆಡ್, ಸ್ಟೆನ್ಸಿಲ್, ಸ್ಟಿಕ್ಸ್. ಸೊ ಶಾಪಿಂಗ್ ಟೈಮು ಸ್ಟೂಡೆಂಟ್ಸ್ ಎಲ್ಲ ಮಾಡ್ತಿದಾರೆ, ಇನ್ನು ಪಬ್ಲಿಕ್ ಯಾರು ಬಂದಿಲ್ಲ. ಮ್ಯಾಮ್ ಲೋಟಸ್ ಓಪನ್ ಫ್ಲವರ್ ಯಾವ ಕಲರ್ ಬೇಕು? ಪರ್ಪಲ್, ವೈಟ್. ವೈಟ್ ಕೊಡ್ಲಾ? ಏಯ್ಟೀನ್ ಮೇಲಿಲ್ಲ, ಇಲ್ಲಿದ್ರೆ ಖಾಲಿ ಮಾಡ್ಕೊಡ್ಬೇಕು. ಹಾ, ಇಟ್ಕೊಳ್ಳಿ ಮ್ಯಾಮ್ ಕವರ್. ಬಿಲ್ಲಲ್ಲಿ ಇರೋದೆಲ್ಲ ಇದೆಯಾ ನೋಡಿ, ನಾ ಪರ್ಪಲ್ ಕಲರ್ ಕೊಡ್ತೀನಿ. ಇಲ್ವಾ 18 ನಂಬರು? 18 ಇಲ್ಲ ಅಂದ್ರೆ ಪ್ರಿಯಾಂಕಾ ಅವ್ರಿಗೆ ಬೇಡ, ಅವ್ರಿಗೆ 18 ಬೇಕು. ಅದೇ 18 ಇದ್ರೆ ಮಾತ್ರ ಅವ್ರು ಕೊಡಿ, ಇಲ್ಲಾಂದ್ರೆ ಕ್ಯಾನ್ಸರ್. ಹಾಸನಿಂದ ಬಂದಿರೋದು, ಸೊ ಅವ್ರಿಗೆ ಕೌಚಾಗೆ ಕೈಕಾಲ್ ಹೋಲ್ ಕೊಡ್ಬೇಕು. ಅದನ್ನ ಸೆಟ್ಲ್ ಮಾಡ್ಕೊಟ್ಬಿಟ್ಟು ಬರ್ತೀವಿ. ಮ್ಯಾಮ್ ಬನ್ನಿ, ಇಲ್ಲಿ ಕೊಳ್ವೆ ಕಾಲು ಕೈ ಈ ತರ ಬರುತ್ತೆ ನಿಮ್ಗೆ. ಹಾ, ಅದ್ ಬುಕ್ ಆಗಿರೋದು. ಪ್ರಿಯಾಂಕಾ, ಇದು ಏನಕ್ಕೆ ನಿಮ್ಗೆ ನೋಡಕ್ ಹೇಳಿ ಅಂದ್ರೆ, ಇದು ಒಳಗಡೆ ಫಸ್ಟ್ ನಮ್ದು ಕಾಟನ್ ಕೈಕಲ್ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜ್, ಉದ್ದ ಮತ್ತೆ ದಪ್ಪ ಮಾಡಿರ್ತೀನಿ. ಇದಕ್ಕೆ ಕರೆಕ್ಟ್ ಆಗಿ ನಿಮ್ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಕೂತಿದೆ ಅಂತ. ಓಕೆನಾ? ಅದಾದ್ಮೇಲೆ ನಾವು ಹೊಲ್ದಿರೋದ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ತಿರ್ಗಾ ಇದಕ್ಕೆ ಕ್ಯಾಪ್ ತರ ಇನ್ನೊಂದು ಪ್ಯಾಂಟ್ ತರ ಹಾಕ್ತಿವಿ. ಅದು ಇಲ್ಲಿವರೆಗೂ ಅಷ್ಟೇ ಮಿಷಿನ್ ಸ್ಟಿಚ್ ಬರೋದು. ಇಲ್ಲಿ ಮ್ಯಾನ್ಯುಯಲ್ ಸ್ಟಿಚಿಂಗೇ ಮಾಡಕ್ಕಾಗೋದು. ಸೊ ಅದು ನಿಮ್ಗೆ ಹೇಳ್ಬೇಕು, ಇಲ್ಲಾಂದ್ರೆ ಯಾಕೆ ಹಿಂಗ ಆಪರೇಷನ್ ಮಾಡ್ದಂಗ್ ಮ್ಯಾನ್ಯುಯಲ್ ಸ್ಟಿಚ್ ಮಾಡಿತೀರಾ ಅಂತ ಅಂತಾರೆ. ಅದು ಇರೋದೇ ಹಂಗೆ, ಡಿಫಾಲ್ಟ್ ಹಂಗೆ ಬರೋದು. ಸೊ ಮುಂದೆ ಬರೋದೆಲ್ಲ ನಿಮ್ಗೆ ಮಿಷಿನ್ ಸ್ಟಿಚ್ ಬರುತ್ತೆ, ಹಿಂದೆ ಹಾಫ್ ಮ್ಯಾನ್ಯುಯಲ್ ಸ್ಟಿಚಿಂಗ್ ಬರುತ್ತೆ. ಇಲ್ಲೇನು ನಿಮಗೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇದೆಯೋ ಅದೇ ತರ ಸ್ಟಿಫ್ ಅಂಡ್ ಸ್ಟಡಿಯಾಗೆ ನಿಮ್ದು ಮೆಟಲ್ಗೂ ಬರುತ್ತೆ. ಓಕೆನಾ? ಹ್ಯಾಂಡ್ಸ್ ನೋಡಿ ಈ ತರ ಬರುತ್ತೆ. ಯಾ ಹ್ಯಾಂಡ್ಸ್? ಆ ಹ್ಯಾಂಡ್ಸ್ ಬೇಡ, ಅದಕ್ಕೆ ನಿಲ್ಲಲ್ಲ ನೋಡಿ, ಈ ತರ ಬರುತ್ತೆ ಕೈ. ಓಕೆನಾ? ಇದು ನೋಡಿ, ನಿಮ್ದು ಒಳಗ್ ಹೋಗ್ಬೇಕು ಅಂದ್ರೆ ಇಲ್ಲಿವರೆಗೂ ನಾವು ಹತ್ತಿ ಕೈ ಹೋಗಿದೆ ಒಳಗೆ, ಅದಾದ್ಮೇಲೆ ಸ್ಟಿಚ್ ಮಾಡಿರೋದು. ನಿಲ್ಲುತ್ತೆ, ತಿರ್ಗಾ ಹೊಲ್ಕೋಬೇಕು. ನೀವು ಇಲ್ಲೇನು ಹೊಲಿಯಕ್ ಹೇಳಿರ್ತೀನಲ್ಲ ಕೈ, ಅದನ್ನೆಲ್ಲ ಫಾಲೋ ಮಾಡ್ಬೇಕು. ಓಕೆನಾ? ನಾನ್ ರೀಸೆಂಟ್ ಆಗಿ ಶ್ರೀನಿಕಾ ಮಯೂರಿ ಮತ್ತೆ ಹರಿಪ್ರಿಯಾಗೆಲ್ಲ ಇದೆ ಫೈಬರ್ನ ಯೂಸ್ ಮಾಡ್ತಾ ಇರೋದು. ಓಕೆನಾ? ಇದೇನ್ ಗೊತ್ತಾ ಮ್ಯಾಮ್, ವಾಶ್ಗಿಂತ ನೀವು ಪಾಲಿಶ್ಗೆ ಕೊಡಿ. ಅಲ್ಲ, ಈಗ ನಾನು ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ಪಾಲಿಶ್ ಕೊಡಿ. ಓಕೆನಾ? ಕೊರಿಯರ್ ಮಾಡ್ಕೊಡಿ. ಇವತ್ತೂ ಅಷ್ಟೇ ಎಲ್ಲರೂ ನಿನ್ನೆ ಬ್ಯಾಚ್ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ 12:30ಗೆಲ್ಲ 5 ಸ್ಟೈಲ್ ಎಲ್ಲ ರಿಲ್ಯಾಕ್ಸ್ಡ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ 1:30 ಅಷ್ಟೊತ್ತಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಶಾಪಿಂಗ್ ಮುಗ್ಬಿಟ್ಟಿತ್ತು. ಅದಾದ್ಮೇಲೆ ಪಬ್ಲಿಕ್ ಬಂದ್ರು. ಸೊ ನಿನ್ನೆ ನಮ್ಗೆ ರಿಸ್ಕೇ ಅನ್ಸಿಲ್ಲ. 4 o'clock ಎಲ್ಲ ವೈಂಡ್ ಅಪ್ ಆಗಿ ರಿಲ್ಯಾಕ್ಸ್ ಆದ್ವಿ. ಇವತ್ತು ತುಂಬಾ ಕ್ರೌಡೆಡ್ ಇತ್ತು. ಹೌದು, 30 ಜನನು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬಂದಿದ್ರಿಂದ 1:30, 1:45 ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ನಡೀತಿತ್ತು. ಬಟ್ 1:30ಗೆ ನಾವೆಲ್ಲ ಇದ್ ಕಡೆ ಬಂದ್ಬಿಟ್ವಿ ಶಾಪಿಂಗ್ ಕಡೆ. ಸೊ ಎಲ್ಲಾ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಶಾಪಿಂಗ್ ಮಾಡಿದ್ದಾರೆ. ಪಬ್ಲಿಕ್ ಇವತ್ತು ಯಾರು ಅಂತ ಬಂದಿಲ್ಲ, 1-2-3 ಜನ ಅಷ್ಟೇ ಬಂದಿದ್ದಾರೆ. ಸೊ ನೆಕ್ಸ್ಟ್ 3:30ವರೆಗೂ ಪಬ್ಲಿಕ್ ಅಲೋ ಇರುತ್ತೆ, ಅವ್ರು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿಗೆ 3rd ಡೇ ಆಫ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮುಗಿಸಿದೀನಿ ಯಶಸ್ವಿಯಾಗಿ. ನಾಳೆ ನಿಮ್ಮೆಲ್ಲರಿಗೂ ಒಂದು ಬಿಗ್ ಅನೌನ್ಸ್ಮೆಂಟ್ ನನ್ನ ಇನ್ಸ್ಟಾ ಪೇಜ್ ಅಲ್ಲೂ ಇರುತ್ತೆ, ಯೂಟ್ಯೂಬ್ ಅಲ್ಲೂ ಇರುತ್ತೆ. ವೆಯ್ಟ್ ಮಾಡಿ ಅನೌನ್ಸ್ಮೆಂಟ್ ಏನು ಅಂತ. ನೀವೆಲ್ಲರೂ ತುಂಬಾ ದಿವಸದಿಂದ ಏನ್ ಕ್ವೆಶ್ಚನ್ ಕೇಳ್ತಿದ್ದೀರಾ, ಹಬ್ಬಕ್ಕೆ ಸೀರೆ ಉಡ್ಸ್ಕೊಡ್ಲಿಕ್ಕೆ ಸ್ಲಾಟ್ಸ್ ಯಾವಾಗಿಂದ ಕೊಡ್ತೀರಾ ಅಂತ. ಸೊ ಅದ್ರ ಬಗ್ಗೆ ಮಾಹಿತಿ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇರುತ್ತೆ, ಮತ್ತೆ ಇನ್ಸ್ಟಾ ಪೇಜ್ ಅಲ್ಲೂ ಅಪ್ಲೋಡ್ ಮಾಡ್ತೀನಿ. ವಾಚ್ ಮಾಡಿ, ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.